ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸಾರಿ ಅರ್ಪಿಸುವ ಓಂಕಾರ ಕಾರ್ಯಕ್ರಮ, ಪವರ್ಡ್ ಬೈ ಓಂಕಾರ ಫುಡ್ಸ್ ಅಂಡ್ ಬಿವರೇಜಸ್. ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ನಮ್ಮ ಶನಿವಾರದ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಿದ್ರಿ ದೈವ ಶಾಪಗಳ ಕುರಿತಾಗಿ, ಹಾಗೆ ಸ್ಥಿರ ದ್ವಾದಶಿಯ ಕುರಿತಾಗಿ ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡಿದ್ರಿ. ಇವತ್ತೇನ್ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ಮನುಷ್ಯನಿಗೆ ಈ ಹಸಿ ಮೈ ಅಂತ ಹೇಳ್ತಿರ್ತೇವೆ. ಹಸಿ ಮೈ ಕಣೋ, ಓಡಾಡಬಾರ್ದು ಕಣೋ, ಇಲ್ಲಿ ಹೋಗ್ಬಾರ್ದು ಕಣೋ, ಅಲ್ಲಿ ಹೋಗ್ಬಾರ್ದು ಕಣೋ ಅಂತಿರ್ತಾರೆ. ಎಲ್ಲಿ ಹೋಗಬಾರ್ದು, ಅತಿ ಮುಖ್ಯವಾಗಿ ಹಸಿ ಮೈ ಅಂದಾಗ ಯಾರ್ಯಾರು ಹೋಗಬಾರ್ದು, ಯಾವಾಗ ಹೋಗಬಾರ್ದು? ಯಾಕೆಂದ್ರೆ ಹಸಿ ಮೈ ಅಂತ ಆದಾಗ ಬೇಗ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಅಗೋಚರ ಶಕ್ತಿ ನಮ್ಮನ್ನ ಬಡಿಯುತ್ತೆ. ನೆಗೆಟಿವ್ ವೈಬ್ರೇಷನ್ ಅಂತ ಹೇಳ್ತೇವೆ. ಒಂದು ರೀತಿ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಗೆ ಈಗ ನೋಡಿ ತುಂಬಾ ಜ್ವರ ಬಂದಿದೆ ಅಂತ ಹೇಳಿ ಡಾಕ್ಟರ್ ಏನ್ ಹೇಳ್ತಾರೆ? ರೆಸ್ಟ್ ತಗೊಳ್ಳಿ ಅಂತಾರೆ. ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ. ತುಂಬಾ ತಲೆ ಸುತ್ತು ಬಂದಿದೆ ಅಂತ ಇಟ್ಕೊಳ್ಳಿ, ರೆಸ್ಟ್ ತಗೊಳ್ಳಿ. BP ಜಾಸ್ತಿ ಆಗಿದೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಒಂಚೂರು ಪುಟ್ಟದಾಗಿ ಜ್ಯೂಸ್ ಕೊಡಿ ಅಂತ ಹೇಳ್ತಾರೆ. ಟೈಫಾಯ್ಡ್ ಆಗಿದೆ, ಗಾಳಿಲಿ ಓಡಾಡಬಾರ್ದು ಅಂತ ಹೇಳ್ತಾರೆ. ಹೌದಲ್ವಾ? ಅದೇ ರೀತಿ ನಮಗೆ ಗೊತ್ತಿಲ್ಲದೆಯೇ ಕೆಲವೊಂದು ಕೆಟ್ಟ ಶಕ್ತಿಗಳು. ನೋಡಿ, ಒಂದು ಉದಾಹರಣೆ ಇನ್ನೂ ಒಂದು ಹೇಳ್ತೇನೆ. ತುಂಬಾ ಚೊಕ್ಕದಾದ ಸಂಸಾರ, ಗಂಡ ಹೆಂಡತಿ, ಒಂದು ಪುಟ್ಟ ಪಾಪು, ಬದುಕು, ಅಮ್ಮ ಅಪ್ಪ, ತಕ್ಕ ಮಟ್ಟಿಗೆ ಇದ್ದೀರಾ. ಮನೇಲಿ ಯಾವುದೋ ಒಂದು ಫಂಕ್ಷನ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡು ಒಂದು ಫಂಕ್ಷನ್ ಮಾಡ್ತೀರ. ಏನೋ ಆಸೆ, ಬಂಧುಗಳನ್ನ ಕರಿಬೇಕು, ಸ್ನೇಹಿತರನ್ನ ಕರಿಬೇಕು, ಆತ್ಮೀಯರನ್ನ ಕರಿಬೇಕು. ನಾವೊಂದು ಮನೆ ಕಟ್ಕೊಂಡಿದೀವಪ್ಪ, ನಾವೊಂದು ಗಾಡಿ ತಗೊಂಡಿದ್ದೀವಪ್ಪ, ನಮ್ಗೊಂದು ಪಾಪು ಆಗಿದೆ, ಅದಕ್ಕೊಂದು ಬರ್ಡೇ ಮಾಡ್ತಿದ್ದೀವಪ್ಪ ಅನ್ನತಕ್ಕಂಥದ್ದು ಮಾಡ್ತೀರಾ. ತಕ್ಕ ಮಟ್ಟಿಗೆ ಮಾಡ್ತೀರಾ. ಒಂದು 50-100 ಜನ ಬಂದಿದ್ದಾರೆ. ಆ ಪುಟ್ಟ ಮನೆ ಗೃಹ ಪ್ರವೇಶ, ಇಲ್ಲ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ, ಇಲ್ಲ ಮನೇಲಿ ಒಂದು ವರಲಕ್ಷ್ಮಿ ಪೂಜೆ, ಇಲ್ಲ ಮನೆಯಲ್ಲಿ ಒಂದು ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಈ ತರ ಮಾಡಿ ಒಂದು 10-20 ಜನಕ್ಕೆ ಊಟ ಆಗ್ತಕ್ಕಂಥ ವ್ಯವಸ್ಥೆ. ಒಂದು 50-100 ಜನ ಬಂದಿದ್ದಾರೆ ನಿಮ್ಮ ಮಟ್ಟಕ್ಕೆ. ನೋಡಿ, ಫಂಕ್ಷನ್ ಆದ್ಮೇಲೆ ಒಂದು ಕಿರಿಕಿರಿ ಆಗುತ್ತೆ. ಗಂಡ ಹೆಂಡತಿ ದೂರ ದೂರ ಆಗ್ತಾರೆ, ಜೊತೆಲಿ ಮಲ್ಗಲ್ಲ, ಜೊತೆಲಿ ಮಾತಾಡೋಲ್ಲ, ಕೂತ್ರು ನಿಂತು ಸಿಡ್ಕೋದು, ಏನೋ ಕಾಯಿಲೆ, ಏನೋ ಸೊಂಟ ಬಿದ್ದೋದ್ ಹಾಗೆ, ಏನೋ ಮಂಡಿ ಬಿದ್ದೋದ್ ಹಾಗೆ, ಏನೋ ಒಂಥರ ಗಾಬರಿ. ಯಾಕೋ ಗಂಡನ್ ನೋಡಿದ್ರೆ ವಿಪರೀತ ಸಿಟ್ಟು, ಹೆಂಡತಿನ ನೋಡಿದ್ರೆ ಹೊಡಿಬೇಕು ಅನ್ಸುತ್ತೆ, ಅಮ್ಮನ್ ನೋಡಿದ್ರೆ ದಗ 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 ಅಂತಾನೆ. ಸಂವೇ ಏನಿದು, ಅಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿ ಯಾಕೆ ಆಗ್ಬೇಕು? ಎಲ್ರೂ ಸೇರ್ಬೇಕು, ಖುಷಿಯಾಗಿರ್ಬೇಕು ಅಂತ ಮಾಡಿದಂತ ಒಂದು ಕಾರ್ಯಕ್ರಮ. ಆದ್ರೆ ಇಲ್ಲಿ ಎಲ್ಲೋ ನೆಗೆಟಿವ್ ಆಗ್ತಿದೆ, ಏನೋ ಒಂದು ಆಗ್ತಿದೆ. ಮಗು ವಿಪರೀತ, ಬರ್ಡೇ ಮಾಡಿದಂತ ಮಗು ಮಾನ್ಯ ದಿನದಿಂದ ವಿಪರೀತ ಸಿಕ್ ಡಾಕ್ಟರ್ ಹತ್ರ ಹೋದ್ರೆ ನಥಿಂಗ್, ಶಿ ಇಸ್ ಫೈನ್. ಲಿಟ್ಲ್ ಬಿಟ್ಟು ಫೀವರ್ ಬರ್ತಿದೆ, ಆಂಟಿಬಯೋಟಿಕ್ ತಗೊಳ್ಳಿ ಆ ಮಗುಗೆ ಅಂತ ಹೇಳ್ತಿದ್ದಾರೆ. ಏನಪ್ಪಾ, ನನ್ ಮಗು ಕಾಲ್ಗೆಜ್ಜೆ ಹಾಕೊಂಡು ಮನೆಯೆಲ್ಲ ಗಲಗಲ ಗಲಗಲಗಳ ಓಡಾಡ್ತಿದ್ದ ಮಗು ದಿಢೀರಂತ. ಏನದು ಅಂದ್ರೆ, ಗೊತ್ತೋ ಗೊತ್ತಿಲ್ಲದೆಯೋ ಕೆಲವರ ಕಣ್ ದೃಷ್ಟಿಗಳು ಆ ಒಂದು ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರಿದಾಗ, ಆ ನೆಗೆಟಿವ್ಸ್ ಬಿದ್ದಾಗ, ಅಲ್ಲಿ ಏನೋ ಒಂದು ಆ ಫಂಕ್ಷನ್ ಕೆಡಬೇಕು, ಫಂಕ್ಷನ್ ಆದ ನಂತರ ಕೆಡಬೇಕು, ಇಲ್ಲ ಫಂಕ್ಷನ್ ಅಲ್ಲೇ ಕಿರಿಕಿರಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ನೋಡ್ದಾ, ಹಂಗು ಹಿಂಗು ಮಾಡಿ ಒಂದು ಹುಡುಗನ್ನ ಗಂಟಾಕ್ಬಿಟ್ರಪ್ಪ ಮಗಳಿಗೆ. ಇವ್ರಿಗೂ ಒಂದ್ ಮದ್ವೆನೋ, ಇವ್ರಿಗೂ ಒಂದ್ ಮಗುನೋ, ಇವರು ಒಂದ್ ಕಾರ್ ತಗೋಬಿಟ್ರಪ್ಪ, ಇವರು ಒಂದ್ ಮನೆ ತಗೋಬಿಟ್ರಪ್ಪ. ಈ ಹಸಿಮೆ ಅನ್ನತಕ್ಕಂಥದ್ದು ಕೂಡ ಅದೇ ತರಹವೇ. ಕೆಲವೊಂದು ಸ್ಥಳಗಳಿಗೆ ಹೋಗ್ಲೇಬಾರದು, ಕೆಲವೊಂದು ಸಂದರ್ಭದಲ್ಲಿ. ಅದು ಏನು, ಯಾಕೆ, ಇಂಥದ್ದೇ, ಇದಕ್ಕಿಂತಲೂ ದೊಡ್ಡ ಪಟ್ಟು ದೋಷ, ಇದಕ್ಕಿಂತಲೂ ದೊಡ್ಡ ಪಟ್ಟು ದೋಷ. ಅದು ನಮ್ಮ ಬರೀ ಮೂಢನಂಬಿಕೆ ಅಲ್ಲ, ಇದು ಗೊಡ್ಡು ನಂಬಿಕೆ ಅಲ್ಲ, ನಿಜವಾದ ನಂಬಿಕೆ. ಎಲ್ಲ ಒಂದು ಆ ವೈಬ್ರೇಷನ್ ಗಮನಿಸಿ ನೋಡಿ. ಸೈಂಟಿಫಿಕಲಿ ಅಷ್ಟೇ ಅಲ್ಲ, ಪ್ರಾಕ್ಟಿಕಲಿ ಅಷ್ಟೇ ಅಲ್ಲ. ನಮಗೆ ಕೆಲವು ವ್ಯಕ್ತಿಗಳನ್ನ ಕಂಡ್ರೆ ಇರಿಟೇಷನ್ ಆಗುತ್ತೆ. ಇಷ್ಟು ದಿನ ಚೆನ್ನಾಗಿದ್ರಿ, ಜೊತೆಲೆ ಕೆಲಸ ಮಾಡ್ತಿದ್ರಿ,
ಯಾರೋ ಇನ್ನೊಬ್ರು ಜಾಯಿನ್ ಆದ್ರು ಕೆಲಸದಲ್ಲಿ, ಯಾರೋ ಒಬ್ರು ಆಫೀಸ್ ಬಾಯೋ, ಆಫೀಸ್ ಅಸಿಸ್ಟೆಂಟೋ, ಯಾರೋ ಕೋಆರ್ಡಿನೇಟರೋ ಯಾರೋ ಜಾಯಿನ್ ಆದ್ರು, ಇಲ್ಲ ನಿಮ್ಮ ಮನೆಗೆ ಇನ್ನೊಂದು ನಾದಿನೋ, ಇನ್ನೊಂದು ಅತ್ತಿಗೆನೋ, ಇನ್ನೊಂದು ಸೊಸೆನೋ ಬಂದ್ರು. ಅದಾಗಿದ್ದು 1 ವಾರ 15 ದಿನಕ್ಕೆಲ್ಲ ಯಾಕೋ ಮನೇಲಿ ಒಬ್ಬರ ಮುಖ ಕಂಡ್ರೆ ಒಬ್ರಿಗೆ ಆಗ್ತಿಲ್ಲ. ಆಫೀಸಲ್ಲೂ ಅಷ್ಟೇ, ಏನ್ ಆ ಹುಡುಗಿ ನನ್ಗೆ ಹೇಳೋದು, ಏನ್ ಆ ಹುಡುಗ ನನ್ಗೆ ಹೇಳೋದು, ದೊಡ್ಡದ ದಿಢೀರಂತ. ಇದನ್ನೆಲ್ಲ ಒಂದು ರೀತಿ ಹಸಿಮೈ ಅಂತಾನೆ ಹೇಳ್ತೇವೆ. ಸೊ ಅಂತ ಒಂದು ಹಸಿಮೈ ಪ್ರಲೋಭಗಳು ಯಾವುದು, ಎಲ್ಲೆಲ್ಲಿ ಅಂತಕ್ಕಂಥದ್ದು ಇವತ್ತಿನ ವಿಶೇಷ. ಹಾಗೆ ಇವತ್ತೊಂದು ವಿಶೇಷವಾದಂತ ಸೊಪ್ಪಿನ ಬಗ್ಗೆ ಹೇಳ್ತೇನೆ. ನಿಜವಾಗ್ಲೂ ಈ ಸೊಪ್ಪು ಗರ್ಭಿಣಿ ಸ್ತ್ರೀಯರು ಕಂಪಲ್ಸರಿ ತಿನ್ಬಾರ್ದು, ತಿನ್ಲೇಬಾರ್ದು. ಅದರಲ್ಲೂ ಎಸ್ಪೆಷಲಿ 5 months ವರೆಗೂ ತಿನ್ಲೇಬಾರ್ದು. ಅಷ್ಟು ಉಷ್ಣ ಅಂತ ಕೂಡ ಹೇಳ್ತೇವೆ. ಗರ್ಭದಲ್ಲಿರುವ ಪಿಂಡವನ್ನು ಕೂಡ ಕರಗಿಸ್ಬಿಡುತ್ತೆ. ತಿನ್ಲೇಬಾರ್ದು. ಅದರಲ್ಲೂ ಉಪಸಾರಿಗೆ ಇದನ್ನ ತುಂಬಾ ಜನ ಬಳಸ್ತಾರೆ. ರುಚಿಗೆ, ಆ ಗಮ್ಮನ್ನು ಸುವಾಸನೆಗೆ ತುಂಬಾ ಹೆಚ್ಚಾಗಿ ಬಳಸ್ತಕ್ಕಂಥ ಒಂದಿದು. ಆದ್ರೆ ಎಚ್ಚರಿಕೆ, ಹೆರಿಗೆ ಆದ ನಂತರ ಇದನ್ನು ಬಳಸ್ಬೋದು. ಅದೇ ಗರ್ಭ ಧರಿಸುವಾಗ ಹೆಚ್ಚಾಗಿ ಈ ಸೊಪ್ಪನ್ನು ಅಟ್ಲೀಸ್ಟ್ ಒಂದು 3 months ವರೆಗೂ ಮ್ಯಾಕ್ಸಿಮಮ್ ಮುಟ್ಲೇಬಾರ್ದು. 5 months ವರೆಗೂ ಮುಟ್ಟದಿದ್ರೆ ತುಂಬಾ ಉತ್ತಮ ಅನ್ನತಕ್ಕಂಥದ್ದು. ಅದರಲ್ಲೂ ದೇಹದಲ್ಲಿ ಏನಾದ್ರೂ ಗಾಯಗಳಾದ್ರೆ ಇದಕ್ಕಿಂತ ರಾಮಬಾಣವಿಲ್ಲ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಹಾಗೆ ನಿದ್ದೆನೇ ಬರ್ತಿಲ್ಲ ಗುರುಗಳೇ, ಪಕ್ಕದಲ್ಲಿ ಸೊಪ್ಪಿಟ್ಕೊಂಡು ಗಮ್ ಅಂತ ಹೇಳ್ಕೊಳ್ಳಿ, ನಿದ್ದೆ ಬಂದಿಲ್ಲ ಅಂದ್ರೆ ಕೇಳಿ ಅಂತ ಹಿರಿಯಜ್ಜಿರು ಹೇಳ್ತಾರೆ. ಅಷ್ಟು ಒಂದು ಅದ್ಭುತ ನಿದ್ರೆ ಬರೆಸ್ತಕ್ಕಂಥ ಸೊಪ್ಪಿದು. ಅಯ್ಯೋಯ್ಯೋ, ಇದ್ಯಾವ್ದಪ್ಪ ತಿಳ್ಕೋಬೇಕಾ? ಮುಂದಿನ ಭಾಗದಲ್ಲಿ ಹೇಳ್ತೇನೆ. ತಿಳ್ಕೊಳ್ಳಿಕ್ಕೆ ಒಂದು ಪೇಪರ್ ಪೆನ್ಸಿಲ್ ತೆಗೆದಿಟ್ಕೊಳ್ಳಿ. ಹಾಗೆ ಈ ಒಂದು ಸಪ್ತಮುಖಿ ರುದ್ರಾಕ್ಷಿಯ ಇನ್ನಷ್ಟು ಪ್ರಭಾವಗಳು, ಅದನ್ನ ಯಾರು ಬಳಸ್ಬೇಕು, ಯಾವ ತೊಂದರೆ ಆದ್ರೆ ಬಳಸ್ಬೇಕು, ಯಾರಿಂದ ತಗೋಬೇಕು ಅನ್ನತಕ್ಕಂಥದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇನೆ. ಹಾಗೆ 18 ಬಾಗಿಲಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೇನೆ. 18 ಬಾಗಿಲಿದ್ರೆ ತುಂಬಾ ಅದೃಷ್ಟ ಅಂತ ಹೇಳ್ತಾರೆ. ಎಷ್ಟು ಮಟ್ಟದ ಅದೃಷ್ಟ ಆಗಬಹುದು, ಹಾಗೆ ಒಂದು ಸಣ್ಣ ಪುಟ್ಟ ದೋಷನೂ ಕೂಡ ಆಗುತ್ತೆ. ಯಾವುದಾ ದೋಷ? ಈ 18 ಬಾಗಿಲಿಟ್ಟು ತುಂಬಾ ಸಣ್ಣ ದೋಷ, ಆದ್ರೂ ಅದು ಒಂದೊಂದು ಸಮಯ ತುಂಬಾ ದೊಡ್ಡದಾಗಿ ನಮಗ್ ತೊಂದರೆ ಮಾಡತಕ್ಕಂಥದ್ದು ಆಗಿಬಿಡುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅದನ್ನ ತಿಳ್ಕೋಬೇಕಾ? ಸೊ ಇವತ್ತಿನ ಕಾರ್ಯಕ್ರಮವನ್ನ ತಪ್ಪದೆ ನೋಡಿ. ದಯವಿಟ್ಟು ಒಂದು ಪೇಪರ್ ಪೆನ್ಸಿಲ್, ಆಮೇಲೆ ನನಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಗುರುಜಿ ವಿ ಮಿಸ್ಡ್ ಔಟ್, 8 ಬಾಗಿಲು ಗೊತ್ತಿಲ್ಲ, 9 ಬಾಗಿಲು ಗೊತ್ತಿಲ್ಲ. ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ಯಾವುದೇ ಮನೆಗೆ ಸಮಸಂಖ್ಯೆಯ ಬಾಗಿಲನ್ನೇ ಇಡಬೇಕು. ಇದೊಂದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಶಕ್ತಿ ಇರೋದು ಎರಡೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ದಟ್ ಕೀಪ್ಸ್ ಯು ಹ್ಯಾಪಿ. ಬಟ್ ಸಮಸಂಖ್ಯೆಯಲ್ಲಿ ಯಾವುದೇ ಕಾರಣಕ್ಕೂ 10 ಬಾಗಿಲು ಇಡಬಾರ್ದು. ಇದು ನೆನ್ಪಿಟ್ಕೊಳ್ಳಿ. ಇನ್ನೆಷ್ಟಾದ್ರೂ ಇಟ್ಕೊಳ್ಳಿ, 12, 14, 16, 18, 20, 22, 24, 26, ನೋ ಪ್ರಾಬ್ಲಮ್. ಸಮಸಂಖ್ಯೆನೇ ಇಡಬೇಕು. ಬೆಸ ಸಂಖ್ಯೆಯ ಬಾಗಿಲನ್ನ ಇಡ್ಲೇಬಾರ್ದು. ಅಂದ್ರೆ 3, 5, 7, 9, 11, 13, 15, 17, 19 ಈ ರೀತಿ ಇಡ್ಲೇಬಾರ್ದು. ಆಮೇಲೆ ತಲೆ ತಿನ್ಕೊಳ್ಳೋದು, ಗುರುಗಳೇ ನಾವು ಮಿಸ್ ಮಾಡ್ಕೊಂಡು ಅಂತ. ನಾನು ಹೇಳ್ಕೊಡ್ತಿರೋದು ಇದೆ, ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರು ಕೆಟ್ಟದ್ ಮಾಡಬಾರ್ದು. ನಾವನ್ನ ಕೊಡ್ಲಿಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರು ಕೆಡಿಸೋಕ್ ನೋಡಬಾರ್ದು, ಕಿತ್ಕೊಳ್ಳೋಕ್ ನೋಡಬಾರ್ದು. ದ್ಯಾಟ್ ಶುಡ್ ಬಿ ದಿ ರೂಲ್. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಆದಷ್ಟು. ಸೊ ಈ ವಾಸ್ತುವಿನ ಬಗ್ಗೆ ಕೂಡ, ಈ ಒಂದು 18 ಬಾಗಿಲಿನ ಮಹತ್ವದ ಬಗ್ಗೆ ಮುಂದಿನ ಒಂದು ಭಾಗದಲ್ಲಿ ತಿಳಿಸ್ಕೊಡ್ತಾನೆ, ಕಾದು ನೋಡಿ. ಈಗ ಕರೆ ಸ್ವೀಕರಿಸೋ ಸಮಯ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ವಸಂತ ಅಂತ ಕಬ್ಬನ್ಪೇಟೆಯಿಂದ ಮೇಡಮ್. ವಸಂತ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ತಂಗಿ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್, ಮದ್ವೆ ಆಗೋ ಬಗ್ಗೆ. ಅವ್ರ ಹೆಸರು? ಅವ್ರ ಹೆಸರು ಭಾರತಿ ಅಂತ ಮೇಡಮ್. ಹುಟ್ಟಿದ ದಿನಾಂಕ? 12/12/1977 ಮೇಡಮ್. ಸಮಯ? ಸಮಯ ಬಂದು 7:25 ಮೇಡಮ್. ಬೆಳಗ್ಗೆನಾ? ಬೆಳಗ್ಗೆ ಮೇಡಮ್, ಶನಿವಾರ. 1 ರಿಂದ 12 ಒಂದು ಸಂಖ್ಯೆಯನ್ನ ತಿಳಿಸಿಮಾ. 5ನೇ ನಂಬರ್ ಮೇಡಮ್. ಗುರುಜಿ ಇದಾರೆ, ಮಾತಾಡಿ ವಸಂತ ಅವ್ರೆ. ಆಯ್ತು ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ಅವ್ರಿಗೆ. ನಮಸ್ತೆ ತಾಯಿ, ನಮಸ್ತೆ ತಣೋ. ಇರ್ಲಿ. ಇವ್ರ ಮದ್ವೆ ಆಯ್ತಮ್ಮ? ಇನ್ನೂ ಆಗಿಲ್ಲ ಸ್ವಾಮೀಜಿ ಅವರೇ. ಯಾರಿಗ್ ಜಾತಕ ತೋರ್ಸಿದ್ರು ಕುಜು ದೋಷ ಇದೆ ಅಂತ ಹೇಳ್ತಾ ಕೊಳ್ತಿರ್ತಾರಲ್ವಾ?
ಇಲ್ಲ, ಯಾರು ಆ ತರ ಹೇಳಿಲ್ಲ ಸ್ವಾಮೀಜಿ ಅವರೇ. ಪುಟ್ಟದಾಗಿ ಒಂದು ಕುಜದೋಷ ಇರತಕ್ಕಂತ ಒಂದು ಜಾತಕ ಆಯ್ತು. ಅದರಿಂದ ಸ್ವಲ್ಪ ಮದ್ವೆ ನಿಧಾನ, ಕೆಲವರಿಗೆ ಗೊತ್ತಾಗಲ್ಲ ಅಷ್ಟೇ. ಇವಾಗ ನಮ್ ಗಾಡಿನಲ್ಲಿ ಕೆಲವ್ರು ಹತ್ಕೊಳ್ಳೋದೇ ಇಲ್ಲ, ಬಾಪ ಹತ್ಕೋ ಅಂತ ಹೇಳಿದ್ರು ಕೂಡ ನಮ್ ಗಾಡಿ ಚೆನ್ನಾಗೇ ಕಾಣಿಸ್ತಿರುತ್ತೆ. ಈ ಜಾತಕಕ್ಕೆ ನೋಡಿ ಇನ್ನೊಂದಿದೆ, ಲಗ್ನದಲ್ಲಿರ್ತಕ್ಕಂಥ ಒಂದು ಬುಧ, ಧನುರ್ ಲಗ್ನಕ್ಕೆ ಬುಧ ಲಗ್ನಕ್ಕೆ ಏನಾದ್ರೂ ಬಂದ್ರೆ ಸ್ವಲ್ಪ ಅದನ್ನ ಕೇಂದ್ರಾಧಿಪತಿ ದೋಷ ಯೋಗ ಎರಡೂ ಅಂತವೆ. ಅಂದ್ರೆ ಹುಡುಗ ಹತ್ತಿರದಲ್ಲೇ ಇದ್ದಾನೆ, ಚಿಕ್ಕ ವಯಸ್ಸಿನ ಹುಡುಗ ಬರಬೇಕು ಅನ್ನೋದಿದೆ. 36 37 ಆಗಿರ್ತಕ್ಕಂಥ ನಿಮ್ ತಂಗಿಗೆ ಸುಮಾರು ಒಂದ್ 32 34 ಪ್ರಾಯದ ಹುಡುಗ ಬರಬೇಕು, ಚಿಕ್ಕ ವಯಸ್ಸಿನ ಹುಡುಗ. ಇವರು ಕೂಡ ನೋಡಿಬೇಕಾದ್ರೆ ಒಪ್ಪೋದಿಲ್ಲ, ತುಂಬಾ ದೊಡ್ಡವ್ರು ಬಂದ್ರೆ ಹೋಗಕ್ಕ 40 ಆಗಿದೆ 45 ಆಗಿದೆ ಈ ತರ ಏನೋ ಮಾತಾಡುತ್ತೆ ತಾಯಿ ಜೀವ. ಹೌದೋ? ಹೌದು ಸ್ವಾಮೀಜಿ. ಹಾ, ಈ ಒಂದು ಕೇಂದ್ರಾಧಿಪತಿ ದೋಷಕ್ಕೆ ಏನ್ ಮಾಡಿದ್ರೆ ಒಂದು ಪುಟ್ಟ ಪರಿಹಾರ ಹೇಳ್ತೀನಿ, ಏನು ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ಜಾತಕ ತೋರಿಸ್ತಾ ಕುಳಿತುಕೋಬೇಡಿ ಅಷ್ಟೇ. ಸರಿ, ನಮಗ್ ನೋಡಪ್ಪ ನಮಗ್ ಜಾತಕದ ಮೇಲೆ ಅಂತದ್ದೇನಿಲ್ಲ ನೋಡಿ. ಯಾಕಂದ್ರೆ ಒಂದ್ ನಿಯಮ ಇದೆ, ಯಾಕೋ ನಮ್ ತಟ್ಟೆಗೆ ಊಟ ಯಾರು ಹಾಕ್ತಿಲ್ಲ, ನಮ್ ತಟ್ಟೆ ಹತ್ರನೇ ಯಾರು ಬರ್ತಿಲ್ಲ ಅಂದ್ರೆ ಹಾಕ್ದಿರೋದಲ್ಲ ತಪ್ಪು, ಬರದಿರುವುದಲ್ಲ ತಪ್ಪು, ಎಲ್ಲೋ ನಮ್ ತಟ್ಟೆನಲ್ಲಿ ಯಾರಿಗೂ ಕಾಣೋದು ಗಲೀಜೇನೋ ಕಾಣಿಸ್ಬಿಟ್ಟಿದೆ, ಇಲ್ಲ ತೂತೇನೋ ಕಾಣಿಸ್ಬಿಟ್ಟಿದೆ. ತೂತ ತಟ್ಟೆ ಸುಮ್ಮನೆ ಯಾರೋ ಹಾಕ್ತಾರೋ. ಅದರ ಅರ್ಥ ಜಾತಕವನ್ನ ನೋಡಬೇಡಿ, ಸ್ಟೇಟಸ್ ಅನ್ನ ನೋಡಬೇಡಿ, ಓದನ್ನ ನೋಡಬೇಡಿ, ವಯಸ್ಸನ್ನ ನೋಡಬೇಡಿ. ಇನ್ನೂ ಒಂದ್ ತಮಾಷೆ ನೋಡಿ, ಲಗ್ನದಲ್ಲಿರೋ ಬುಧ ಈ ಪುಟ್ಟ ಹುಡುಗಿ 36 ವರ್ಷದ ತರ ಕಾಣಿಸೋದಿಲ್ಲೋ ತಾಯಿ, ಇನ್ನು ಒಳ್ಳೆ ಒಂದ್ 25 26 ತರನೇ ಕಾಣಿಸೋದು. ಹೌದೋ? ಹೌದು ಸ್ವಾಮೀಜಿ ಅವರೇ, ಹೌದು. ಆ ಲಗ್ನದಲ್ಲಿರೋ ಬುಧನ್ ಛಾಯ ಸ್ವಲ್ಪ ವಯಸ್ಸಿನಲ್ಲಿ ಸಣ್ಣ ಪುಟ್ಟ ಏರ್ಪೇರ್ ಆಗ್ತಕ್ಕಂಥದ್ದು ಆಗುತ್ತೆ, ಆತಂಕ ಪಡಬೇಡಿ. ತಪ್ಪದೆ ಒಳಗಡೆ ಆಗುತ್ತೆ ಸ್ವಾಮಿ. ನೋಡಿ, ಈ ಒಂದು 8ನೇ ತಾರೀಕು ಹಾಗೂ 9ನೇ ತಾರೀಕು ಲಿಂಗರಾಜಪುರದ ನವದುರ್ಗಾ ದೇವಸ್ಥಾನ ಅಂತ ನಾನು ಹೋದ ವಾರದಿಂದ ಹೇಳ್ತೀನಿ, ಅಲ್ಲಿ ಒಂದು ಕೌಮಾರಿ ಪೂಜಾ ಅನ್ನತಕ್ಕಂಥದ್ದು ಮಾಡ್ತಿದ್ದಾರೆ. 8ನೇ ತಾರೀಕು ಗುರುವಾರ ಲಿಂಗರಾಜಪುರದ ನವದುರ್ಗಾ ದೇವಸ್ಥಾನ. ಮೊದಲೇ ಹೋಗಿ ಆ ಚೀಟಿ ಹಾಕ್ಸ್ಕೊಳ್ಳಿ, ತುಂಬಾ ಜನ ತುಂಬ ಹೋಗ್ಬಿಡ್ತಾರೆ, ಸಾವಿರಾರು ಜನ, ನಾನು ಕೂಡ ಬರ್ತಕ್ಕಂಥದ್ದುಂಟು. ನೀವು 8ನೇ ತಾರೀಕು ನಿಮ್ಮ ತಂಗಿಯನ್ನ ಕುಂದರಿಸಿ ಈ ಒಂದು ಆ ಕೌಮಾರಿ ಪೂಜೆಯಲ್ಲಿ ಪಾಲ್ಗೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಸಿ. ಖಂಡಿತ ಆ ಒಂದು ಕೌಮಾರಿಯಾಗಿ ಉಳಿದಿರ್ತಕ್ಕಂಥವರಿಗೆ ಆ ಒಂದು ಮದುವೆ ಯೋಗ ಕೂಡಿ ಬರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಇದನ್ನ ಮಾಡಿ. 2ನೇದು, ಇವರ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು, ಈಗಲೂ ಅಲ್ಲಿಗೆ ಗುರು ಬಂದಿದ್ದಾನೆ. ಅದರ ಅರ್ಥ ಇಷ್ಟೇ, ಗುರು ಮೇಲೆ ಗುರು ಬಂದಾಗ ಮದುವೆ ಆಗ್ಬೇಕು, ಮನೆ ಆಗ್ಬೇಕು, ಮಗು ಆಗ್ಬೇಕು, ಕುಟುಂಬ ಆಗಬೇಕು ಅನ್ನತಕ್ಕಂಥ ಭಾವ ಅಷ್ಟೇ ತಾಯಿ. ಆತಂಕ ಪಡಬೇಡಿ, ಖಂಡಿತ ಈಗಲೇ ಆಗುತ್ತೆ. ಇದೊಂದನ್ನು ಮಾಡಿಸಿ. ಹಾಗೂ 7 ಶುಕ್ರವಾರ ಒಂದು ಕಳಶದ ತರ ಮಾಡಿ, ಆ ಕಳಶದಲ್ಲಿ ತೆಂಗಿನಕಾಯಿ ಇಟ್ಟು ಪ್ರತಿ ಶುಕ್ರವಾರ ಯಾರಾದ್ರೂ ಒಬ್ಬರು ಸುಮಂಗಲಿಯರಿಗೆ ಲಕ್ಷ್ಮೀ ದೇವಸ್ಥಾನದಲ್ಲಿ ಆ ಉದಕುಂಭದಾನ, ಆ ಒಂದು ಕುಂಭ, ಆ ಕುಂಭದಲ್ಲಿ ಏನಾದ್ರೂ ನವಧಾನ್ಯಗಳು, ಅದ್ರ ಮೇಲೆ ಒಂದು ತೆಂಗಿನಕಾಯಿ, ಅದನ್ನ ಅದೇ ರೀತಿ ತಾಂಬೂಲ ಸಮೇತ ಹಣ್ಣಿನ ಸಮೇತ ಕೊಟ್ಟು ಬಿಡ್ತಕ್ಕಂಥದ್ದು 7 ಶುಕ್ರವಾರ ಮಾಡ್ತಕ್ಕಂಥದ್ದು ಮಾಡಿಸಿ. ಖಂಡಿತ ಅಷ್ಟಲ್ಲಿ ಒಂದು ಮಾತುಕತೆಗಾದ್ರೂ ಬರುತ್ತೆ, ಅತಿ ಶೀಘ್ರದಲ್ಲೇ ಆಗುತ್ತೆ ತಾಯಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ವಸಂತ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಸಂಧ್ಯಾ ಅಂತ. ಸಂಧ್ಯಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 37 1983. ಮತ್ತೊಮ್ಮೆ ಹೇಳಿ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸಂಧ್ಯಾ ಅವರೇ. 37 ಹಾ 1983. ಸಮಯ 11:05 ಬೆಳಗ್ಗೆನಾ? ಬೆಳಿಗ್ಗೆ. 1 ರಿಂದ 12 ಒಂದು ಸಂಖ್ಯೆಯನ್ನ ತಿಳಿಸಿ ಸಂಧ್ಯಾ. 10. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. 30/7/1983 ಹೌದಲ್ವಾ? ಹೌದು. ಸರಿ ಸರಿ. ನಿಮ್ಮ ಜಾತಕದಲ್ಲೂ ಪುಟ್ಟದಾಗಿ ಒಂದು ಕೇಂದ್ರಾಧಿಪತಿ ದೋಷವಿರತಕ್ಕಂಥ ಒಂದು ಜಾತಕ. ಖಂಡಿತ ಈ ಮದುವೆ ವಿಚಾರ, ಕುಟುಂಬ ವಿಚಾರ ಇವುಗಳಲ್ಲಿ. ಗುರುಜಿ, 1 ನಿಮಿಷ ಗುರುಜಿ. ಇವಾಗ ನನಗೆ 4 ಸತಿ ಅಬಾರ್ಷನ್ ರೀಸೆಂಟ್ ಆಗಿ, ಇವಾಗ 3 ದಿವಸ ಆಯ್ತು ಗುರುಜಿ. 4 ಸತಿ ಅಬಾರ್ಷನ್ ಆಗೋಯ್ತು ಗುರುಜಿ. ಸಡನ್ ಆಗಿ ಮಗುದು ಹಾರ್ಟ್ ಬೀಟ್ ಇದೆ ಅಂದ್ರು, ಸಡನ್ ಆಗಿ ನಿಂತೋಯ್ತು ಅಂತ ಮೊನ್ನೆ ಆಯ್ತು ಗುರುಜಿ. ಕೇಳ್ಬೇಕು. ಸರಿ,
ನಾವು ಒಂದ್ ಹೇಳ್ತೇನೆ, ಈಗ ಕೇತು ದಶೆ ನಡೀತಿರ್ತಕ್ಕಂಥದ್ದು, ಪುತ್ರಕಾರಕ ಗುರುವಿಗೆ ಕೇತುವಿನ ಸಂಯೋಗ. ಅಟ್ಲೀಸ್ಟ್ ತಾಯಿ 2015 ಮಾರ್ಚ್ ವರೆಗೂ ಮಗುವಿನ ಒಂದು ಆಲೋಚನೆ ಮಾಡಬೇಡಿ. ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ. ನಿಮಗೇನು 50 ವರ್ಷ ಆಗಿಲ್ಲ, 40 ವರ್ಷ ಆಗಿಲ್ಲ, ಯು ಆರ್ ಸ್ಟಿಲ್ 30. ಕೆಲವೊಂದು ಸಮಯ ನಮಗೆ ಜ್ವರ ಬಂದಾಗ ಏನ್ ತಿನ್ನೋಕ್ ಹೋದ್ರು ವಾಂತಿ ಆಗುತ್ತೆ. ಎಷ್ಟೇ ಒಳ್ಳೆ ಅಡಿಗೆ ಇಟ್ರು ನಂಗೆ ಯಾಕಿಟ್ರೆ ಇದೆಲ್ಲ ಬೇಕಿತ್ತ ನನ್ಗೆ ಅನ್ನತಕ್ಕಂಥದ್ದು. ಚೆನ್ನಾಗಿದ್ದಾಗ ನಮ್ಗೆ ಏನಿಟ್ರು ಅಂಬ್ಲಿ ಇಟ್ರು ಕುಡಿತೇವೆ. ಜ್ವರ ಬಂದಾಗ ನಾವು ಕೊಡೋದು ಗಂಜಿ ಅಷ್ಟೇ. ಆ ಗಂಜಿ ಸ್ವಲ್ಪ ಹಿತ ಅನ್ಸುತ್ತೆ. ಅಂತ ಒಂದು ಭಾವ ನಿಮ್ಮ ಜಾತಕಕ್ಕೆ. ಗುರುಬಲ ಬೇರೆ ಇಲ್ಲ. ಇಲ್ಲದಿದ್ದಾಗ ಮಾಡಲಿಕ್ಕೆ ಹೋದ್ರೆ, ಅದರಲ್ಲೂ ಚಂದ್ರನಿಗೆ ಸೂರ್ಯ ಪರಿಚಯ. 11ನೇ ಮನೆಗೆ ಸೂರ್ಯ ಬರಬಾರದು, ಗರ್ಭದೋಷಗಳಾಗುತ್ತವೆ, ಸುಡುತ್ತೆ, ಅಲ್ಲಿ ನೇರವಾಗಿ ಬೆಂಕಿ ಇಟ್ಟಾಗ್ತಾರೆ. ಇದು ನಿಮ್ಮ ಜಾತಕದಲ್ಲೇ ಇರ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ದು ಕೇಂದ್ರಾಧಿಪತಿ ದೋಷ ಇದೆ. ದಾಂಪತ್ಯದಲ್ಲೋ ಕುಟುಂಬದಲ್ಲೋ ಮಕ್ಕಳ ವಿಚಾರದಲ್ಲೋ ಏನಾದ್ರೂ ಒಂದು ನೋವು ಕೊಡುತ್ತೆ ಅನ್ನತಕ್ಕಂಥ ಒಂದು ಮಾತು ಅನ್ನೋ ಅಷ್ಟರಲ್ಲೇ ಪಾಪು ವಿಚಾರದಲ್ಲಿ ನೋವು ಅಂತ ಹೇಳಿದ್ರಿ. ಇರ್ಲಿ, ಏನ್ ಮಾಡಿ ಅಂದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳಿ. ದಿಸ್ ಇಸ್ ನಾಟ್ ಯುವರ್ ಟೈಮ್ ಟು ಟೇಕ್. ಆ ಒಂದು ಕನ್ಸ್ಯೂಮ್ ಮಾಡ್ಲಿಕ್ಕೆ ಸಮಯ ಅಲ್ಲ. ಒಂದು. ಎರಡನೇದು, ಕಂಪಲ್ಸರಿ ಸ್ವಲ್ಪ ಎಣ್ಣೆ ಸ್ನಾನ, ಮುಖ್ಯವಾಗಿ ಔಡಲೆ ಎಣ್ಣೆ ಅಂದ್ರೆ ಹರಳೆಣ್ಣೆ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಅದನ್ನ ಹಚ್ಕೊಂಡು ವಾರಕ್ಕೊಂದ್ಸಲಿ 15 ದಿನಕ್ಕೊಂದ್ಸಲಿ ಹಚ್ಚಿ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ, ವಿಶೇಷ ಆಗ್ತಕ್ಕಂಥದ್ದು. ಮೂರನೇದು, ಕಂಪಲ್ಸರಿ ತುಂಬಾ ಉಷ್ಣ, ಖಾರ, ಹುಳಿ ತಿನ್ನಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಚಿಕನ್ನು, ಫ್ರೈ ಐಟಮ್, ಆಯಿಲ್ ಐಟಮ್, ಗೋಬಿ, ಪಾನಿಪುರಿ, ಮಸಾಲ ಪುರಿ. ಆ ಹೋಟೆಲ್ ಪಾಪು ಬೀಳ್ತಿದ್ದ ಹಾಗೆಯೇ ಮೊದಲೇ ನೀನು ಹೇಟು ತಾಯಿ. ನೋಡಿ ಬೇಕಾದ್ರೆ ಈ ಡೇಟ್ಸ್ ಬಂದಾಗ ತುಂಬಾ ಹೊಟ್ಟೆ ನೋವು ತರ, ತುಂಬಾ ಸುಸ್ತಾಗೋ ತರ, ತುಂಬಾ ಬ್ಯಾಕ್ ಪೇನ್ ತರ, ತುಂಬಾ ಕಾಲೆಲ್ಲ ಚೆಳು ಹೊಡಿಯೋ ತರ, ತುಂಬಾ ವೈಟ್ ಹೋಗೋ ತರ, ಈ ತರದೆಲ್ಲ ಕೆಲವೊಂದು ಸಿಂಟಮ್ಸ್ ಇದೆ ನಿಮ್ಗೆ. ಹೌದು? ಹಾ. ಸ್ವಲ್ಪ ಖಾರ ನಿಲ್ಸಿ ಈಗ. ಅದು ರೆಡಿ ಆಗ್ಬೇಕು. ನಮ್ಮ ಟ್ಯಾಂಕ್, ಅದು ಹೊಟ್ಟೆ ಅನ್ನೋದು, ಗರ್ಭಕೋಶ ಅನ್ನೋದು ಒಂದು ಟ್ಯಾಂಕ್. ಹೆಲ್ತಿ ಎಗ್ಸ್ ಶುಡ್ ರಿಲೀಸ್ ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಏನ್ ಮಾಡಿ, ಒಂದು 180 ದಿನ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಡೈಲಿ ಹೋಗೋದು, ಅರಳಿ ಕಟ್ಟೆ ಹತ್ರ ಕುಳಿತು ಬರೋದು, ಪ್ರದಕ್ಷಿಣೆ ಹಾಕೋದು, ಅಲ್ಲಿ ಅರಳಿ ಮರದ ಹಣ್ಣುಗಳು ಬಿದ್ದಿರುತ್ತೆ, ದಟ್ ಇನ್ಕ್ರೀಸಸ್ ಎಗ್ ಸ್ಟಾಮಿನಾ ಅಂತ ಹೇಳ್ತಾರೆ. ತಗೊಬಂದು ಒಣಗಿಸಿ ಚೂರ್ಣ ಮಾಡಿ ಸೇವನೆ ಮಾಡ್ತಕ್ಕಂಥದ್ದು. ಡೈಲಿ ರಸಬಾಳೆ ಹಣ್ಣು, ದ್ಯಾಟ್ ಆಲ್ಸೋ ಇನ್ಕ್ರೀಸಸ್ ಇಮ್ಯುನಿಟಿ ಅಂಡ್ ಸ್ಟ್ರೆಂತ್ ಆಫ್ ದಿ ಎಗ್ಸ್ ಅಂತ ಕೂಡ ಹೇಳ್ತಾರೆ ಸೈಂಟಿಫಿಕ್ ಆಗಿ. ಒಂದು ರಸಬಾಳೆ ಹಣ್ಣು ತಿನ್ನತಕ್ಕಂಥದ್ದು ಮಾಡಿ. ಕಂಪಲ್ಸರಿ ಉಷ್ಣ ಪದಾರ್ಥ, ಈ ಬದನೆಕಾಯಿ, ನುಗ್ಗೆಕಾಯಿ, ನೌಕಲ್ಲು ಇವೆಲ್ಲ ತ್ಯಜಿಸಿ. ಹುರುಳಿಕಾಳು ಕೂಡ ತಿನ್ನಬಾರ್ದು. ಈ ನಾನು ಆಗ್ಲೇ ಒಂದು ಸೊಪ್ಪು ಹೇಳ್ತಿದ್ದೆ, ಸಬ್ಬಸ್ಸಿಗೆ ಸೊಪ್ಪು, ಅದರ ಹೆಸರಿನೇನೂ ಇಲ್ಲ, ಅದನ್ನ ತಿನ್ಲೇಬಾರ್ದು. ಉಷ್ಣ ಅನ್ನೋದು ಮುಟ್ಟಬಾರ್ದು. ತುಂಬಾ ಸೌತೆಕಾಯಿ, ಎಳನೀರು, ಬೆಂಡೆಕಾಯಿ, ಬೂದುಗುಂಬಳಕಾಯಿ ಈ ತರದ್ದು ಸ್ವಲ್ಪ ಬಳಸ್ತಕ್ಕಂಥದ್ದು ಮಾಡಿ. ನೀರು ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು ಮಾಡಿ. ಪಿತ್ತದ ಅಂಶ ಜಾಸ್ತಿ ತಗೋಬೇಡಿ, ಅಂದ್ರೆ ಹುಳಿ ಆಗ್ತಕ್ಕಂಥದ್ದು ಜಾಸ್ತಿ ತಿನ್ಬೇಡಿ. ಸ್ವಲ್ಪ ಇಷ್ಟು ಒಂದು ನಿಯಮ ಹಾಕೊಳ್ತಕ್ಕಂಥದ್ದು ಮಾಡಿ. 1 ವರ್ಷ ಕಾದು ಬಿಡುತ್ತಾಯಿ. ಅಟ್ಲೀಸ್ಟ್ ಈ ಶಿವರಾತ್ರಿ ಕಳೆದು ಬಿಡ್ಲಿ, ಆಮೇಲೆ ಪ್ಲಾನಿಂಗ್ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆ ಶ್ರೇಷ್ಠವಾದ ಸಂತಾನವಾಗುವುದು, ಒಳ್ಳೇದಾಗುವುದು. ಹೋಗ್ಬನ್ನಿ. ಸಂಧ್ಯಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ, ನಮಸ್ತೆ ಮೇಡಮ್. ನನ್ನ ಹೆಸರು ಶ್ರೀದೇವಿ ಅಂತ ಹೇಳಿ, ಇಲ್ಲಿ ಬ್ಯಾಂಗ್ಳೂರಿಂದ ಕಾಲ್ ಮಾಡೋದು. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು? ನನ್ನ ಮಗನ ಡೇಟ್ ಆಫ್ ಬರ್ತ್ 29/3/13, 2/5/15 ಮಧ್ಯಾಹ್ನ. ನೀವು ಫುಲ್ ಸೂಪರ್ ಫಾಸ್ಟ್ ಆಗಿ ಹೇಳ್ತಿದ್ದೀರಾ. 29/3/2013 ಅಲ್ವಾ? ಹೌದು ಮೇಡಮ್. 2:05 2:15 ಒಳಗೆ ಹುಟ್ಟಿರೋದು. ಹೌದು ಮೇಡಮ್. ಮಧ್ಯಾಹ್ನ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ತಿಳಿಸಿವಾ? 10. 10. ಗುರುಜಿ ಇದಾರೆ, ಮಾತಾಡಿ ಶ್ರೀದೇವಿ ಅವರೇ. ನಮಸ್ತೆ ಗುರುಜಿ. ನನ್ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಪುಟ್ಟ ಮಕ್ಕಳ ಬಗ್ಗೆ ಏನ್ ಕೇಳಬೇಕಿತ್ತು? ಅದು ಅವನ್ಗೆ ಸ್ವಲ್ಪ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅವ್ನ ವಿದ್ಯಾಭ್ಯಾಸ, ಅವನ ಆಯುಷ್ಯ ಎಲ್ಲ ಹೆಂಗಿದೆ ಅಂತ ಕೇಳ್ಬೇಕಾಗಿತ್ತು ಗುರುಜಿ. ಅವನದೇ ನನಗೆ ಆತಂಕ. ಸರಿ ಸರಿ ಸರಿ. ಚೈತ್ರ ಮಾಸ, ವಿಶೇಷವಾಗಿ ಕೃಷ್ಣ ಪಕ್ಷದ ತೃತೀಯ ತಿಥಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹರ್ಷಣ ಯೋಗ, ತೊಂದರೆ ಏನೂ ಆಗೋದಿಲ್ಲ. ಎರಡನೇದು, ತುಲಾ ರಾಶಿಯಲ್ಲಿ ಹುಟ್ಟಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದಾನೆ. ಶನಿಯಿಂದ ನೋಡ್ತೇವೆ. ಅತಿ ಮುಖ್ಯವಾಗಿ ಆಯುಷ್ಯವನ್ನ ನೋಡ್ಬೇಕಾದ್ರೆ ಶನಿಯಿಂದ 8ನೇ ಮನೆ, ಶನಿ ಇರುವ ಮನೆ, ಇದೆಲ್ಲವನ್ನ ನೋಡ್ತಕ್ಕಂಥದ್ದು. ಖಂಡಿತ
ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಬೇಕು. ಶನಿಯಿಂದ ಅಷ್ಟಮದಲ್ಲಿ ಗುರುವಿದ್ರೂ ಕೂಡ ಒಂಟಿ ಗುರು ಇದ್ದಾನೆ. ಸೊ ಆ ಗುರು ಇರೋದು ವೃಷಭ ರಾಶಿ. ಸೊ ಕನ್ಫರ್ಮ್ ಸ್ವಲ್ಪ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವೀಸಿಂಗು, ಕಾಫಿಂಗು ಬೇಗ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದಾಗುತ್ತೆ. ಇಟ್ಸ್ ಲೈಕ್ ಎ ಟ್ರೀಟ್ಮೆಂಟ್ ಕಿಟ್. ಓಡ್ತಾ ಇರ್ಬೇಕು ನೀವು ಮಗುನ ಎತ್ಕೊಂಡು. ಆಗಾಗ ಇವನ್ಗೆ ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಬೇಗ ಮಗು ನಲಗುತ್ತಮ್ಮ. ಸ್ವಲ್ಪ ವೀಕೆ. ಇದು ಕೋಟೆ ಕಟ್ಟಬೇಕು, ಒಂದ್ ಗೋಡೆ ಕಟ್ಟಬೇಕು. ಚಳಿ ಗಾಳಿ ತಟ್ಕೊಳ್ಳಲ್ಲ ಈ ಮಗು ಅಂತ ಹೇಳ್ತೇವೆ. ಚಂದ್ರ, ಶನಿ, ರಾಹು ಮೂರೂ ಸೇರ್ಕೊಂಡಿರ್ತಕ್ಕಂಥ ಭಾವ ಒಂಥರ ಭಯ, ಮನೋಭೀತಿ. ಏನಾಗ್ಬಿಡುತ್ತೋ ಆ ತುಂಟುತನ, ಅವನ್ ಕಣ್ಣುಗಳು, ಅವನ್ ತಿರುಗಿಸೋದು, ಅವ್ನ್ ನೋಡೋದು, ಅವನ್ ಕೇಕೆ ಹಾಕೋದು, ಇದೆಲ್ಲ ಎಲ್ಲೋ ತಗೊಂಡೋಗುತ್ತೆ ನಿಮ್ಮನ್ನ ಮಂತ್ರ ಲೋಕಕ್ಕೆ, ಸ್ವರ್ಗ ಲೋಕಕ್ಕೆ. ನೋಡ್ದೆ ಅಂದ್ರೆ ಆ ಗಾಬರಿ ಕೂಡ ಇದೆ, ಇನ್ನೇನಾಗ್ಬಿಡುತ್ತೋ ಅನ್ನತಕ್ಕಂಥದ್ದು. ಹೌದಲ್ವೋ ಗುರುಜಿ? ಏನು ಆಗಲ್ಲ ತಾಯಿ. ಕೇಂದ್ರ ಸ್ಥಾನದಲ್ಲಿ ಶುಭಗ್ರಹಗಳಿದ್ದಾವೆ. ಹಾಗೆ ಕೇಂದ್ರ ಸ್ಥಾನದಲ್ಲಿ ಆ ಚಂದ್ರ ಶನಿ ಸೇರಿರ್ತಕ್ಕಂಥ ತಾಯಿಗೆ ಸುಮ್ಮನೆ ಆತಂಕ. ತಪ್ಪು ತಿಳ್ಕೊಬೇಡಿ, ಒಂದು ಹೇಳ್ಕೊಡ್ತೇನೆ. ಶಿವನಿಗೆ ಪ್ರತಿ ಪ್ರದೋಷದ ದಿನ ತಪ್ಪದೆ ಹೋಗಿ ಅಭಿಷೇಕಕ್ಕೆ ಹಾಲು ಕೊಡ್ತಕ್ಕಂಥದ್ದು, ತೀರ್ಥ ಪ್ರಸಾದ ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ನಮ್ಮ ಪ್ರಯತ್ನ ಮಾಡೋಣ. ಡಾಕ್ಟರ್ ತೋರಿಸೋದು ಮಿಸ್ ಮಾಡಬೇಡಿ, ಅದನ್ನ ತೋರಿಸೋದು ಮಾಡ್ತಾನೆ ಇರಿ. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಇಮ್ಮಿಡಿಯೇಟ್ ಆಕ್ಷನ್ ಅದನ್ನ ಮಾಡಿಸಿ. ನಂಜನಗೂಡು ನಂಜುಂಡೇಶ್ವರ ಒಮ್ಮೆ ಆದಾಗ ಹೋಗಿ ದರ್ಶನ ಮಾಡಿ ಬನ್ನಿ. ಬೆಂಗಳೂರು ಅಂತ ಹೇಳ್ತೀರಾ, ಬೆಂಗಳೂರಿನ ಸಿಟಿ ಮಾರ್ಕೆಟ್ ಹತ್ರ ಕಲಾಸಿಪಾಳ್ಯ ಅಂತ ಬರುತ್ತೆ, ಅಲ್ಲಿ ಜಲಕಂಠೇಶ್ವರ ದೇವಸ್ಥಾನ ಇದೆ ತಾಯಿ. ಒಮ್ಮೆ ಹೋಗಿ ಮಗು ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಪರ್ಟಿಕ್ಯುಲರ್ ದೇವಸ್ಥಾನಗಳಲ್ಲಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ಗೆ ಸಾರ್ಟ್ ಔಟ್ ಇರೋ ಪವರ್ ಇದೆ ಅಂತ ಹೇಳ್ತಾರೆ. ಟ್ರೈ ಮಾಡಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಸರಿತಾ ಅಂತ. ಸರಿತಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ, ರಾಜಾಜಿನಗರದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 14/5/1984. ಸಮಯ ಸಂಜೆ 7:15. 1 ರಿಂದ 12 ಒಂದು ಸಂಖ್ಯೆನ ತಿಳಿಸಿ ಸರಿತಾ ಅವ್ರೆ. 9. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಕುಟುಂಬಕಾರಕ ಕುಟುಂಬ ಸ್ಥಾನದಲ್ಲೇ ಇದ್ದರೆ ಕುಟುಂಬನ ಆಸ್ತಿ. ಏನೋ ಕುಟುಂಬ ವಿಚಾರದಲ್ಲಿ ನೋವು ತಿನ್ನುವರು, ಮಕ್ಕಳ ವಿಚಾರದಲ್ಲಿ ನೋವು ತಿನ್ನುವರು, ದಾಂಪತ್ಯ ಜೀವನದಲ್ಲಿ ನೋವು ತಿನ್ನುವರು, ಧನ ವಿಚಾರದಲ್ಲಿ ನೋವು ತಿನ್ನುವರು, ದುಡಿಯುವುದೆಲ್ಲ ಬೇರೆಯವರ ಪಾಲಾಗುವುದು. ಇದು ಈ ಜಾತಕದಲ್ಲಿರ್ತಕ್ಕಂಥದ್ದು. ಇದಿಷ್ಟು ಸಮಸ್ಯೆ. ಲಗ್ನದಲ್ಲಿ ಕೇತು ಬೇರೆ ಪೀಡೆ, ಏನೋ ಭಯ, ಏನೋ ಸಂಕಟ, ಏನೋ ನೋವು, ಏನಾದ್ರೂ ಒಂದು ನೋವು ಕುಟುಂಬದಲ್ಲಿ ಇದ್ದೇ ಇರುತ್ತೆ ತಾಯಿ. ಅದು ತಂದೆಯಿಂದ ಇರ್ಬೋದು, ತಾಯಿಯಿಂದ ಇರ್ಬೋದು, ಒಡ ಹುಟ್ಟಿದವರಿಂದ ಇರ್ಬೋದು. ಏನಾದ್ರೂ ಒಂದು ಯಾಕೋ ಹೇಳಿಕೊಳ್ಳಲಾಗದಷ್ಟು ತಪ್ಪನೆ. ಸನ್ಯಾಸಿ ಆಗ್ಬಿಡೋಣ ಅನ್ಸುತ್ತೆ. ಯಾರನ್ನ ನಂಬುವುದು, ಯಾರನ್ನ ಬಿಡುವುದು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಈ ರೀತಿ ಅನ್ನಿಸ್ತಕ್ಕಂಥ ಪರಿಚಯವೂ ಕೂಡ ಆಗ್ತಕ್ಕಂಥದ್ದು. ಹೌದೋ ಅಲ್ವೋ ತಾಯಿ? ಹೌದು ಸರ್. ಸರಿ, ಈಗ ನೀವೇನ್ ಕೇಳ್ಬೇಕಂತಿದ್ದೀರಾ ಕೇಳಿ. ನನಗೆ ಕೆಲ್ಸದ ಸಮಸ್ಯೆ ಇದೆ. ನಾನು ಕೆಲ್ಸ ಹುಡುಕ್ತಾ ಇದ್ದೀನಿ ಗುರುಜಿ. ಎಂತ ಕೆಲ್ಸ ಇದಾಗ್ಬೋದು? ನಿಮಗೆ ನೋಡಿ, ವಾಕ್ಸ್ಥಾನದಲ್ಲಿ ಆ ಗುರು ಬಂದು ನಿಂತರೆ ಟೀಚರ್ ಕೆಲಸ ಅಂತೀವಿ. ಯೋಗ, ಮೆಡಿಟೇಷನ್, ಕೌನ್ಸಿಲಿಂಗ್, ಟೀಚಿಂಗ್, ಪ್ರೀಚಿಂಗ್, ಮಾತಾಡೋದು, ಗೈಡ್ ಮಾಡೋದು, ರೇಡಿಯೋ ಜಾಕಿ, ಟಿವಿ ಜಾಕಿ, ಮಾತಾಡ್ತಕ್ಕಂಥದ್ದು. ಅದ್ಭುತವಾಗಿ ಮಾತಾಡ್ತೀರಾ ನೀವು. ವಾಕ್ಸ್ಥಾನದಲ್ಲಿ ಗುರು ನಿಂತ್ಕೊಬಿಡ್ತು ಅಂದ್ರೆ ನೀವು ಹೇಳಿದ್ದೆಲ್ಲ ನಡೆಯುತ್ತೆ. ಇಟ್ಸ್ ಲೈಕ್ ಎ ಮಾಸ್ಟರ್ ಅಂತ ಹೇಳ್ತೇವೆ. ಸೇಲ್ಸ್ ಲೈನಲ್ಲಿ ಹೋಗ್ಬೋದು, ಮಾರ್ಕೆಟಿಂಗ್ ಲೈನಲ್ಲಿ ಹೋಗ್ಬೋದು, ಬ್ಯಾಂಕಿಂಗ್ ಲೈನಲ್ಲಿ ಹೋಗ್ಬೋದು, ಅಡ್ವೈಸರಿ ಲೈನಲ್ಲಿ ಹೋಗ್ಬೋದು, ಸ್ಪಿರಿಚುವಲ್ ಮಾತಾಡ್ತಕ್ಕಂಥದ್ದು, ದಾರಿ ತೋರಿಸ್ತಕ್ಕಂಥದ್ದು, ಟ್ಯೂಷನ್ಸ್ ಮಾಡಿಸ್ತಕ್ಕಂಥದ್ದು, ಇನ್ಸ್ಟಿಟ್ಯೂಟ್ ಮಾಡಿಸ್ತಕ್ಕಂಥದ್ದು, ಆ ಒಂದು ವಿಭಾಗಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥದ್ದಾಗುತ್ತೆ. ಆದ್ರೆ ಗುರು ವಕ್ರ, ಎಲ್ಲಿ ಹೋದ್ರೂ ತುಂಬಾ ದಿನ ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ. ಧನಕಾರಕ ವಕ್ರನಾಗಿದ್ದಾನೆ. ಉದ್ಯೋಗಾಧಿಪತಿ ಉದ್ಯೋಗ ಸ್ಥಾನದಲ್ಲೇ ಇದ್ದು ವಕ್ರನಾಗಿದ್ದಾನೆ ಅಂದ್ರೆ ನಿಮ್ ಜೊತೆಲಿರೋರ್ಗೆಲ್ಲ ಬೆನಿಫಿಟ್ ಇರುತ್ತೆ, ನಿಮ್ ಜೊತೆಲಿರೋರ್ಗೆಲ್ಲ ಪ್ರಮೋಷನ್ ಆಗುತ್ತೆ. ಬಟ್ ನಿಮಗೇನು ಆಗೋಲ್ಲ. ನಿಮ್ಗೆ ಅದು ಒಂಥರ ಸಂಕಟ ತುಂಬಿಸಿಟ್ಬಿಡುತ್ತೆ. ಇದು ಏನಪ್ಪ ಇದು? ನೀವು ಅರ್ಜುನನಾಗಲಾರಿರಿ. ನಿಮ್ಮದು ದ್ರೋಣಾಚಾರ್ಯ ಜಾತಕ. ನಿಮ್ಮಿಂದ ಎಲ್ರಿಗೂ ಒಳ್ಳೇದಾಗುತ್ತೆ, ನಿಮಗಾಗೋಲ್ಲ. ಮನೇಲಿ ಏನಾದ್ರೂ ಒಂದು ಪುಟ್ಟದಾಗಿ ಟ್ಯೂಷನ್ಸ್ ತರ ಸ್ಟಾರ್ಟ್ ಮಾಡೋ ತಾಯಿ. ನೀವು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತೀರಾ.
ಏನಾದ್ರೂ ಒಂದು ಕನ್ಸಲ್ಟೆನ್ಸಿ ತರ ಸ್ಟಾರ್ಟ್ ಮಾಡಿ, ಏನಾದ್ರೂ ಒಂದು ಪ್ಲೇ ಹೋಮ್ ತರ ಸ್ಟಾರ್ಟ್ ಮಾಡಿ, ಮಕ್ಕಳ ಆಟ ಆಡಿಸ್ತಕ್ಕಂಥ ಏನಾದ್ರೂ ಒಂದು ಪುಟ್ಟ ಶಾಲೆ ತರ ಏನಾದ್ರೂ ನಡೆಸ್ತಕ್ಕಂಥದಕ್ಕೆ ಒಂದು ಪ್ಲಾನ್ ಮಾಡಿ. ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ, ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ, ನೆಮ್ಮದಿ ತಂದು ಕೊಡುತ್ತೆ. ಒಂದೇ, ಯಾವಾಗ್ಲೂ ಹಣೆಯಲ್ಲಿ ಸ್ವಲ್ಪ ಚಂದನ ಹಚ್ಕೊಳ್ಳಿ. ಗುರು ವಕ್ರ ಇರೋದ್ರಿಂದ ಕಂಪಲ್ಸರಿ ಯಾರದೇ ಗುರುಗಳಿಗೆ ನೀವು ಕಾಲು ಮುಟ್ಟಿ ನಮಸ್ಕಾರ ಹಾಕುವ ಹಾಗಿಲ್ಲ. ನೀವೇ ಗುರು, ನಿಮ್ಮಿಂದ ಎಲ್ರಿಗೂ ದಾರಿ ಆಗುತ್ತೆ ಅನ್ನತಕ್ಕಂಥದ್ದು. ಸ್ವಲ್ಪ ಸ್ಪಿರಿಚುವಲ್ ಕ್ಲಾಸಸ್, ಯೋಗ ಕ್ಲಾಸಸ್ ಸೇರ್ಕೊಳ್ಳೋ ತಾಯಿ. ತುಂಬಾ ಒಳ್ಳೆ ಭವಿಷ್ಯತ್ತಿದೆ ನಿನಗೆ. ನಿನ್ನಿಂದ ನೂರಾರು ಜನರಿಗೆ ಭವಿಷ್ಯತ್ತಿದೆ. ನಿನ್ನಿಂದ ನಿನಗಲ್ಲ, ನಿನ್ನಿಂದ ನೂರಾರು ಜನಕ್ಕೆ. ಅಂಥದ್ದೊಂದು ಬದಲಾವಣೆ ಅತಿ ಶೀಘ್ರದಲ್ಲಿಯೇ ನಿಮ್ಗೆ ಉದ್ಯೋಗ ಸ್ಥಾನದಲ್ಲೂ ಆಗ್ತಕ್ಕಂಥದ್ದಾಗುತ್ತೆ. ತಪ್ಪದೆ ರಾಘವೇಂದ್ರ ತೀರ್ಥರ ದೇವಸ್ಥಾನಗಳಲ್ಲಿ ಕಂಪಲ್ಸರಿ 12 ಗುರುವಾರ ಇಲ್ಲ 12 ಹುಣ್ಣಿಮೆ ಹೋಗ್ಬಿಟ್ಟು ಸಂಕಲ್ಪ, ಸೇವೆ, ಪೂಜೆ, ದರ್ಶನ, ಅರ್ಚನಾ ಇದನ್ನ ಮಾಡಿಸ್ಕೊಂಡು ಬನ್ನಿ. ಖಂಡಿತ ದಾರಿ ಆಗುತ್ತೆ, ಚೆನ್ನಾಗಿರ್ತೀರಾ. ಹೋಗ್ಬನ್ನಿ. ಸರಿತಾ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವ್ ಹೇಳ್ತಿದ್ರಿ ಹಸಿ ಮೈ ಅಂದ್ರೆ ಏನು, ಯಾಕೆ ನಮ್ಮ ಹಿರಿಯರೆಲ್ಲರೂ ಮದುವೆಯಾದ ನವ ದಂಪತಿಗಳಿಗೆ ಹೇಳ್ತಿರ್ತಾರೆ ಹಸಿ ಮೈ, ಹೊರಗಡೆ ಓಡಾಡ್ಬೇಡಿ ಅಂತ. ಅದಕ್ಕೂ ಒಂದು ಅರ್ಥವಿದೆ, ತಿಳಿಸ್ಕೊಡ್ತೇನೆ ಅಂತ ಹೇಳ್ತಿದ್ರಿ. ಏನ್ ಗುರುಜಿ ಅದು? ಅದಷ್ಟೇ ಅಲ್ಲ, ಬರೀ ಹೊಸದಾಗಿ ಮದುವೆ ಆಗಿರೋರಷ್ಟೇ ಅಲ್ಲ, ಬಾಣಂತಿಯರಿಗೂ ಕೂಡ ಪಾಪು ಆಗಿರುತ್ತಲ್ವಾ, ಆಗಲೂ ಕೂಡ ಮನೆಯಲ್ಲಿ ಏನಾದ್ರೂ ಒಂದು ಸೂತಕ ಆಗಿರುತ್ತಲ್ವಾ, ಆ ಒಂದು 11 ದಿನಗಳು ಅಷ್ಟೇ ಹಸಿಮಯ್ಯ ಆಗಲು. ಅವನ್ ನಿಶಾಚರ ಗೋಚರ ಶಕ್ತಿಗಳು ನಮ್ಗೆ ನೋಡಿ ಆಗ ಡಿಪ್ರೆಷನ್ ಅಲ್ಲಿ ಇರ್ತೀವಿ. ಹೊಸದಾಗಿ ಮದುವೆ ಆಗಿರೋರ್ಗೂ ಅಷ್ಟೇ ಅರ್ಶನ ಎಲ್ಲ ಹಚ್ಚಿ ಆ ಒಂದು ಶುಭ ಕಾರ್ಯಕ್ಕೆ, ಮಂಗಳ ಕಾರ್ಯಕ್ಕೆ ರೆಡಿ ಮಾಡಿಟ್ಟಿರ್ತಾರೆ ನಮ್ಮನ್ನ. ಆಗ್ಲೂ ಹಸಿಮೈ, ಆ ಬಿಸಿ ಬಂದ್ಬಿಟ್ಟಿರುತ್ತೆ, ದೇಹಕ್ಕೆ ಶಾಖ ಜಾಸ್ತಿ ಆಗ್ಬಿಟ್ಟಿರುತ್ತೆ, ರತಿಮನ್ಮತ್ತರ ಆಗ್ಬಿಟ್ಟಿರ್ತಾರೆ. ದೇಹದ ಮೇಲೆ, ಮನಸ್ಸಿನ ಮೇಲೆ ಯಾವುದೇ ಒಂದು ಪ್ರಜ್ಞೆ ಇರೋದಿಲ್ಲ. ಆ ಸಂದರ್ಭದಲ್ಲೂ ಹೋಗ್ಬಾರ್ದು. ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನೂರಾರು ಜನರಿಂದ ಪೂಜೆ, ಕಲ್ಪ ಇದೆಲ್ಲ ಮಾಡಿ ಆ ಒಂದು ಆಶೀರ್ವಾದ ಮಾಡಿಸಿರ್ತಾರೆ. ದಾಟಬಾರ್ದು, ಎಲ್ಲಂದ್ರೆ ಅಲ್ಲಿ ಹೋಗ್ಬಾರ್ದು, ಯಾವಾಗಂದ್ರೆ ಅವಾಗ ಹೊರಗಡೆ ಹೋಗ್ಬಾರ್ದು. ತಟ್ಟಂತ ಜನಗಳು ಅವಾಗ ನೋಡೋಕೆ ಒಂದು ಅಂದ. ಹೊಸದಾಗಿ ಮದುವೆ ಆಗಿರೋರ್ನ ನೋಡಿ ಆ ಮುಖದಲ್ಲಿ ಬಂದಿರ್ತಕ್ಕಂಥ ಅದ್ಭುತವಾದ ಕಳೆ ಬಂದ್ಬಿಟ್ಟಿರುತ್ತೆ. ಮದುವೆ ಆಗದ ಹೆಣ್ಣು ಮಕ್ಕಳನ್ನ ನೋಡಿ, ಮದುವೆ ಆದ ತಕ್ಷಣ, ತಾಳಿ ಕಟ್ಟಿದ ತಕ್ಷಣ, ತಾಳಿಯಲ್ಲ ಅರ್ಶನದ ನೀರು ಬಿದ್ದ ತಕ್ಷಣ ಅವ್ರ ಮುಖದಲ್ಲಿ ಬರೋ ಕಳೆ ನೋಡಿ, ಎಲ್ಲ ಮರೆತು ಬಿಟ್ಟಿರುತ್ತೆ ಆ ತಾಯಿ ಜೀವ. ಆ ಒಂದು ಪರಿಪೂರ್ಣ ಆ ಒಂದು ಸುಮಂಗ್ಲಿ ಆಗ್ಬಿಡುತ್ತೆ. ಅದಕ್ಕೆ ಆ ಸುಮಂಗ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು, ಕಾಲುಂಗುರ ತೊಡಿಸ್ತಕ್ಕಂಥದ್ದು, ಆ ಮುಖದಲ್ಲಿ ಏನೋ ಒಂದು ಮುಗ್ಧತೆ, ಅಮ್ಮನಾಗಲಿಕ್ಕೆ ರೆಡಿ ಆಗ್ತಿರ್ತಕ್ಕಂಥ ಒಂದು ಭಾವ. ಸೊ ಆ ಒಂದು ಕಣ್ದೃಷ್ಟಿ ಬೀಳಬಾರ್ದು. ನೋಡ್ದ ಹೆಣ್ಮಗು ಮದುವೆ ಆಗ್ಬಿಡ್ತಪ್ಪ, ಎಷ್ಟು ಚೆನ್ನಾಗಿ ಕಳೆ ಬಂದ್ಬಿಟ್ಟಿದೆ, ಥಟ್ ಅಂತ ಹೊಡೆದು ಬಿಡುತ್ತೆ ಅಂತ ಹೇಳಿ ಇಷ್ಟು ದಿನ ಹೊರಗಡೆ ಹೋಗ್ಬೇಡಿ, ಇಂಥ ಸಮಯದಲ್ಲಿ ಹೊರಗಡೆ ಹೋಗ್ಬೇಡಿ ಅನ್ನತಕ್ಕಂಥ ಮಾತು ಹೇಳ್ಕೊಡ್ತಾರೆ ಹಿರಿಯರು. ಸೊ ಅತಿ ಮುಖ್ಯವಾಗಿ ಮದುವೆ ಆದ ಸಂದರ್ಭದಲ್ಲಿ, ಸೂತಕಗಳಾದ ಸಂದರ್ಭದಲ್ಲಿ, ಮಗುವಾದ ಸಂದರ್ಭದಲ್ಲೂ ಅದಕ್ಕಿಂತ ದೊಡ್ಡ ಹಸಿಮೈ ಇಲ್ಲ. ಅಮ್ಮ ಅನ್ನಿಸ್ಕೊಳ್ಳೋದಿದೆಯಲ್ಲ ಪುಣ್ಯ ರಾಮ. ಅಂದ್ರೆ ಹೊಟ್ಟೆಯಿಂದ ಮಗು ಇಳ್ದಾಗ ನೆನ್ಪಿಟ್ಕೊಳ್ಳಿ, ಮಗು ಉಳಿದಿದೆಯಾ ಉಳಿದಿಲ್ವಾ ಅದೆಲ್ಲ ಬೇರೆ. ಆದ್ರೆ ಆ ಅಮ್ಮ ಅನ್ನಿಸ್ತಕ್ಕಂಥ ಗರ್ಭಿಣಿ ಆದಾಗ ಬರತಕ್ಕಂಥ ಕಳೆ ಅದರ 10 ಪಟ್ಟು ಮಗು ಭೂಮಿಗಿಳಿದಾಗ ಆ ತಾಯಿ ಜೀವಕ್ಕೆ ಬರುತ್ತೆ ಆ ಹೆಣ್ಣಿಗೆ. ಅದು ಇನ್ನೊಬ್ಬರನ್ನ ಮಕ್ಕಳು ಇಲ್ದಿರೋರಿಗೆ, ಕೆಲವರಿಗೆ ತಮ್ಮ ಮಕ್ಕಳು ದಾರಿ ತಪ್ಪಿಟ್ಟಿರ್ತಾರೆ, ತಮ್ಮ ಮಕ್ಕಳು ತಮ್ಮ ಜೊತೆಲಿರೋದಿಲ್ಲ, ತಮ್ಮ ಮಕ್ಕಳು ತಮಗೆ ಊಟ ಹಾಕ್ತಿರೋಲ್ಲ. ಓಹೋ ಇವರೇ ಇಷ್ಟು ಒಳ್ಳೆಯವ್ರು, ಇವ್ರಿಗೆ ಇಷ್ಟು ಒಳ್ಳೆ ಮಗು ಆಗ್ಬಿಟ್ಟಿದೆಪ್ಪ, ಆ ಬಣ್ಣ ನೋಡಪ್ಪ, ಆ ಅಂದ ನೋಡಪ್ಪ ಅನ್ನತಕ್ಕಂಥದ್ದು ಥಟ್ ಅಂತ ಹೊಡೆದು ಬಿಡುತ್ತೆ ಹಸಿಮೆ. ಅದಕ್ಕೆ ಎಷ್ಟೋ ಬಾರಿ ಹೇಳ್ತೇವೆ, ಎಲ್ರ ಮುಂದ್ಗಡೆ ಹಾಲು ಕುಡಿಸ್ಬೇಡಿ, ಎಲ್ರ ಮುಂದ್ಗಡೆ ಊಟ ತಿನ್ನಿಸ್ಬೇಡಿ, ತುಂಬಾ ಅಲಂಕಾರ ಮಾಡಬೇಡಿ, ಹೇಗಂದ್ರೆ ಹಾಗೆ ಕುಳಿತುಕೊಂಡಿರ್ಬೇಡಿ, ಹೇಗಂದ್ರೆ ಹಾಗೆ ದೇಹವನ್ನ ತೋರಿಸ್ಬೇಡಿ. ತಾಯಿ ಆದ್ಮೇಲೆ ತುಂಬಾ ಎಚ್ಚರಿಕೆ ಇರಬೇಕು. ಆಕೆಯಲ್ಲಿ ಹೆಣ್ಣು ಮಗು ಆಗಿದ್ದಾಗಿರುವ ಅಂದದ 1000 ಪಟ್ಟು, ಆಕೆ ವಯಸ್ಸಿಗೆ ಬಂದಾಗ 10 ಪಟ್ಟಂತೆ, ಮದುವೆ ಆದಾಗ 100 ಪಟ್ಟು ಅಂದ ಅಂತೆ, ಆಕೆ ಅಮ್ಮ ಆದಾಗ 1000 ಪಟ್ಟು ಅಂದವಂತೆ. ಇದು ಆ ಜಗನ್ಮಾತೆ ಸ್ವರೂಪ ಆಕೆಯಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. 1,00,000 ಪಟ್ಟು ಗರ್ಭಿಣಿ ಆದಾಗ 1000 ಪಟ್ಟು ಅಂದ. ಅದಕ್ಕೆ ಗರ್ಭಿಣಿ ಸ್ತ್ರೀಯರನ್ನ ಏನಾದ್ರೂ ಒಂದು ಕಪ್ಪು ಬಟ್ಟೆ ಇಟ್ಕೊಂಡಿರಿ ಅಂತೀವಿ, ದಿಷ್ಟಿ ಹೊಡಿಬಾರ್ದು ಅಂತ. ಮುಖದಲ್ಲಿ ಒಂದು ಚಿಕ್ಕದಾಗಿ ಅರ್ಶನ ಕುಂಕುಮ ಇಟ್ಕೊಳ್ಳಿ, ಎಲ್ಲಂದ್ರೆ ಅಲ್ಲಿ ಓಡಾಡ್ಬೇಡಿ ಅಂತ ಹೇಳೋದು, ಅದಕ್ಕೆ ಸೀರೆ ಉಟ್ಕೊಳ್ಳಿ ಅಂತ ಹೇಳೋದು. ಅದಕ್ಕೆ ಹಿಂಗ್ ನೋಡಿದ್ರೆ ಅಂದ್ರೆ ಪಾಪಿ ಕಣ್ಣುಗಳಿರ್ತವೆ, ಕೆಲವ್ರದ್ದು ಕಟುಕ ಕಣ್ಣುಗಳಿರ್ತವೆ, ಹಾಗೆ ಹೊಡೆದು ಬಿಡುತ್ತೆ. ಅದಕ್ಕೆ ಎಲ್ಲೂ ಕಳಿಸಲ್ಲ, ಕೆಲ್ಸಕ್ಕೆ ಕಳಿಸಲ್ಲ, ವ್ಯವಹಾರಕ್ಕೆ ಕಳಿಸಲ್ಲ,
ಫಂಕ್ಷನ್ಸ್ ಕಳಿಸಲ್ಲ. ಮನೇಲೇ ಇರಮ್ಮ. ಗಲಾಟೆ ಮಾಡ್ತೀರ ಈಗಿನ ಹೆಣ್ಮಕ್ಳು, ನಾವು ಹೋಗ್ಬೇಕು, ತಂಗಿ ಮಗುದು ನಾಮಕರಣ, ಅಕ್ಕನ ಮಗುದು ಆ ಒಂದು ಉಪನಯನ ಅಂತ. ಅಲ್ಲ, ಅದಲ್ಲ. ಕಾರಣ ಇಷ್ಟೇ, ಲಕ್ಷಪಟ್ಟು ಅಂದ ಬಂದಿರುತ್ತೆ, ಶಕ್ತಿ ತುಂಬಿರುತ್ತೆ, ಪೂರ್ಣ ಸಪ್ತಮಾತ್ರಿಕೆಯರು ನೋಡ್ತಿರ್ತಾರೆ ಅಂತೆ, ಕಾವಲು ನಿಂತ್ಕೊಂಡಿರ್ತಾರೆ ಅಂತೆ. ಅದನ್ನು ಭೇದಿಸ್ಕೊಂಡು ಬರುತ್ತೆ ಅನ್ನತಕ್ಕಂಥದ್ದಾದ್ರೆ ಆ ಮನುಷ್ಯನ ಕಾರ್ಕೋಟಕ ವಿಷದ ಕಣ್ಣು ಅಂದ್ರೆ ಯೋಚನೆ ಮಾಡಿ ನೋಡಿ. ಅದಕ್ಕೂ ಮೀರಿದ್ದು ಅಗೋಚರ ಶಕ್ತಿಗಳಿರ್ತಾವೆ. ಸತ್ತು ಹೋಗಿರೋದು ಯಾವುದೋ ಮಾತಾಡ್ಕೋತಾರೆ ನೋಡಿ. ಅದಕ್ಕೂ ಸೈನ್ಸ್ ಕೆನಾಟ್ ಆನ್ಸರ್ ಸರ್ಟನ್ ಥಿಂಗ್ಸ್ ಅನ್ನತಕ್ಕಂಥದ್ದು. ಕೆಲವು ಕಡೆ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ, ಆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲೇ ಆಗ್ತಿರುತ್ತೆ. ಎಲ್ಲೋ ಮೈಸೂರಿಂದ ಬರ್ತಿದ್ದಾನೆ, ಅಲ್ಲೇ ಆಕ್ಸಿಡೆಂಟ್. ಚಿತ್ರದುರ್ಗದಿಂದ ಬರ್ತಿದ್ದಾನೆ ಯಾರು ನೋಡಕ್, ಅಲ್ಲೇ ಆಕ್ಸಿಡೆಂಟ್. ನೆಲಮಂಗಲದಿಂದ ಬರ್ತಿದ್ದಾನೆ, ಅಲ್ಲೇ ಆಕ್ಸಿಡೆಂಟ್. ಗುಲ್ಬರ್ಗದಿಂದ ಬರ್ತಿದ್ದಾನೆ, ಅಲ್ಲೇ ಆಕ್ಸಿಡೆಂಟ್. ಅದೇ ಸ್ಪಾಟ್ ಹೆಚ್ಚು ಕಡಿಮೆ ಆ ಒಂದು ಅರ್ಧ ಕಿಲೋಮೀಟರ್ನಲ್ಲಿ ಆಕ್ಸಿಡೆಂಟ್ಗಳಾಗ್ತಿರುತ್ತೆ. ಆ ಸ್ಪಾಟ್ ಅಲ್ಲೇ ಏನಾಗ್ಬೇಕು, ಅವನ್ಗೇನ್ ಗೊತ್ತಿತ್ತ ಅಲ್ಲೇ ಆಕ್ಸಿಡೆಂಟ್ ಆಗುತ್ತೆ? ಗುಲ್ಬರ್ಗದಿಂದ ಬರೋ ಮನುಷ್ಯನ್ ಗೊತ್ತಿದ್ಯಾ? ಮೈಸೂರಿಂದ ಬರೋ ಮನುಷ್ಯನ್ ಗೊತ್ತಿದ್ಯಾ? ನೆಲಮಂಗಲದಿಂದ ಬರೋ ಮನುಷ್ಯನ್ ಗೊತ್ತಿದ್ಯಾ? ಖಂಡಿತ ಇರಲ್ಲ. ಯಾವುದೋ ಒಂದು ಶಕ್ತಿ ಅಲ್ಲಿ ಕೇಳ್ತಾ ಇದೆ, ಬಾ ನೀನು ಅಂತ. ಆ ವೀಕ್ ಇರೋರು ಬಂದಾಗ ಅಲ್ಲಿ ಎಳೆದ ಬೆಸಾಕುತ್ತೆ ಅನ್ನತಕ್ಕಂಥ ಒಂದು ಭಾವ ಅಷ್ಟೇ, ಇನ್ನೇನೂ ಇಲ್ಲ. ಅದೇ ಪರ್ಟಿಕ್ಯುಲರ್ ಜಾಗದಲ್ಲಿ ಅಂತ ದಿನಗಳಲ್ಲಿ ಆಗಬೇಕು ಅನ್ನತಕ್ಕಂಥದ್ದು ಹೇಗೆ? ನಮಗ್ ಮೀರಿದ ಯಾವುದೋ ಒಂದು ಶಕ್ತಿ ಅಲ್ಲಿ ಆಟ ಆಡ್ತಿದೆ, ಅದು ಕೆಟ್ಟ ಶಕ್ತಿ ಅಂತ ನಾವು ಕೆಲವೊಂದು ಸಮಯ ಅನ್ಕೋತೇವೆ. ಈ ರೀತಿ ಒಂದು ಆತ್ಮಹತ್ಯೆ ಆಗೋದು, ಆಕ್ಸಿಡೆಂಟ್ಸ್ ಆಗೋದು, ಅನ್ಯಾಚುರಲ್ ಥಿಂಗ್ಸ್ ಆದಾಗ ಅದು ದುಷ್ಟ ಶಕ್ತಿ, ಒಳ್ಳೆ ಶಕ್ತಿ ಅಲ್ಲ ಅಂತ. ಆ ಥರ ದುಷ್ಟ ಶಕ್ತಿಗಳು ನಮ್ಮ ಸುತ್ತಮುತ್ತಲೂ ಇರ್ತವೆ, ಅಟ್ಯಾಕ್ ಮಾಡ್ತವೆ. ಹೊಸದಾಗಿ ಕೆಲ್ಸಕ್ಕೆ ಸೇರಿದಾಗ್ಲೂ ಕೂಡ ಫಸ್ಟ್ ಆ ಒಂದು 15 days, ಹೊಸದಾಗಿ ಪ್ರಮೋಷನ್ ಸಿಕ್ಕಿದಾಗ್ಲೂ ಕೂಡ ಆ ಫಸ್ಟ್ ಒಂದು 15 days, ಹೊಸದಾಗಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀರಾ ಫಸ್ಟ್ 15 days, ಹೊಸದಾಗಿ ಒಂದು ಮನೆಗೆ ಹೋಗ್ತೀರಾ ಫಸ್ಟ್ 15 days, ಹೊಸದಾಗಿ ಒಂದು ಮನೆ ಕಟ್ತೀರಾ ಫಸ್ಟ್ 15 days, ಹೊಸದಾಗಿ ಒಂದು ಮನೆ ಬದಲಾಯಿಸ್ತೀರಾ ಫಸ್ಟ್ 15 days, ಹೊಸದಾಗಿ ಒಂದು ಗಾಡಿ ತಗೋತೀರಾ ಫಸ್ಟ್ 15 days, ಹೊಸದಾಗಿ ಒಂದು ಮನೆ ಕಟ್ತೀರಾ ಫಸ್ಟ್ 15 days, ಹೊಸದಾಗಿ ಮದುವೆ ಆಗ್ತೀರಾ ಫಸ್ಟ್ 15 days, ಹೊಸದಾಗಿ ಪಾಪು ಆಗುತ್ತೆ ಫಸ್ಟ್ 15 days, ಹೊಸದಾಗಿ ನಿಮ್ಮ ಮನೆಗೆ ಸೊಸೆ ಕರ್ಸ್ಕೊತೀರಾ ಫಸ್ಟ್ 15 days, ಹೊಸದಾಗಿ ನಿಮ್ಮ ಮನೆಗೆ ಅಳಿಯ ತುಂಬಿಸ್ಕೊತೀರಾ ಫಸ್ಟ್ 15 days. ಅದು ಹಸಿತನ. ಎಲ್ಲ ನೋಡ್ತಾ ಹಸಿ ಕಣ್ಣುಗಳಿಂದ ನೋಡ್ತಿರ್ತಾರೆ. ಕೆಲವರು ತುಂಬಾ ಒಳ್ಳೆ ಕಣ್ಣುಗಳು ಇರುತ್ತೆ, ಯಾರೋ ಪುಣ್ಯಾತ್ಮರ ಮನೆಗೆ ಬಂದಿದ್ದಾರಪ್ಪ ಅಂತ. ನೀವು ಒಂದು ಹೊಸ ಜಾಗಕ್ಕೆ ಪ್ರಮೋಷನ್ ತಗೊಳ್ಳಿ, ಎಲ್ಲರೂ ಹೀಗೆ ನೋಡ್ತಾರೆ. 15 ದಿನ ಶಫಲ್ ಆಗ್ಬಿಟ್ಟಿರ್ತೀರ. ಒಂದು ಹೊಸ ಜಾಗಕ್ಕೆ ಕೆಲ್ಸಕ್ಕೆ ಹೋಗಿ ಮೊದಲು 15 ದಿನ ಏನಪ್ಪಾ ಅನ್ನೋ ಆತಂಕ, ಎಲ್ರೂ ಕಣ್ಣುಗಳು ನಿಮ್ಮೆಲ್ಲ, ಯಾರಪ್ಪ ಇದು ಅಂತ. ಹೊಸದಾಗಿ ಸೊಸೆಯಾಗಿ ಹೋಗಿ, ಯಾರಮ್ಮ ನೀನು, ನಿಮ್ಮಪ್ಪ ಯಾರು, ನಿಮ್ಮ ಅಮ್ಮ ಯಾರು, ಪುಕ 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 ಅಂತಿರುತ್ತೆ. ಅದೇ ಹಸಿತನ, ಅದೇ ಹೊಸತನ. ಅಂಥದ್ದನ್ನ ದೃಷ್ಟಿ ದೋಷಗಳು ಏನೇನು ಆಗ್ಬೋದು ಇನ್ನಷ್ಟಿದೆ, ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಈಗ ಒಂದು ಪತ್ರವನ್ನ ನೋಡೋಣ. ಬೆಂಗಳೂರಿನಿಂದ ಪಲ್ಲವಿ ಅನ್ನೋರು ಪತ್ರ ಬರೀತಿದ್ದಾರೆ. ಹುಟ್ಟಿದ ದಿನಾಂಕ 31/1/1994 ಅಂತ ಹೇಳಿದ್ದಾರೆ ಗುರುಜಿ. ಸಮಯ ಮಧ್ಯಾಹ್ನ 3:30 ಅಂತ ಕೂಡ ತಿಳಿಸಿದ್ದಾರೆ. ಅವ್ರ ಸಮಸ್ಯೆ ಏನಂದ್ರೆ, ನಂಗೆ ತುಂಬಾ ಆರೋಗ್ಯ ಸಮಸ್ಯೆ ಆಗಿದೆ ಗುರುಜಿ, ಕೈ ಕಾಲುಗಳು ಆಡ್ಸೋದಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ನೋವು ಬರುತ್ತೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಹೀಗೆ ಒಂದೊಂದು ರೀತಿಯ ಸಮಸ್ಯೆ ಉಂಟಾಗಿದೆ. ಭೂಮಿ ವಿಚಾರವಾಗಿ ನಮ್ಮ ಸಂಬಂಧಿಕರಿಂದಲೇ ನಾವು ಜೈಲಿಗೆ ಹೋಗಿ ಬಂದಿದ್ದೀವಿ, ಕೋರ್ಟು ಕಟ್ಕಟ್ಟೆ ಅಂತ ಓಡಾಡ್ತಿದ್ದೀವಿ. ಯಾಕೆ ಹೀಗೆ ಒಂದಾದ ಮೇಲೆ ಒಂದೊಂದು ಅಡಚಣೆಗಳಾಗ್ತಿದೆ, ಯಾವುದೇ ಶುಭ ಕಾರ್ಯಗಳು ನಡೀತಿಲ್ಲ ಅಂತ ಕೇಳ್ತಿದ್ದಾರೆ. ಆಗುತ್ತೆ ತಾಯಿ. ಕೆಲವೊಂದು ಗ್ರಹ ದೋಷಗಳು ಅಂತ ಹೇಳ್ತಾರೆ, ಗ್ರಹಣ ದೋಷಗಳು ಅಂತ ಹೇಳ್ತಾರೆ, ಹಸಿಮೈ ಅಂತ ನಾನು ಆಗ್ಲೇ ಹೇಳ್ತಿದ್ದೆ. ಆ ತರ ದೋಷಗಳು ಕೂಡ ಇರ್ತವೆ. ನಿಮ್ಮ ಜಾತಕದಲ್ಲಿ ಆ ಅಷ್ಟಮದಲ್ಲಿ ಇರ್ತಕ್ಕಂಥ ಒಂದು ಕುಜ, ಏನು ಮಾಡ್ಬೇಡಿ ತಾಯಿ, ತುಂಬಾ ಸಿಂಪಲ್ ನೋಡಿ. ಕಂಪಲ್ಸರಿ ನಾನು ಹೇಳಿದ್ದೆ ಹಿಂದೊಮ್ಮೆ, ಪ್ರತಿ ತಿಂಗಳು ಶನಿವಾರ, ಒಂದು ಶನಿವಾರ ಆಯ್ತು, ಒಂದು ಬಟ್ಟಲು ಎಳ್ಳೆಣ್ಣೆ ತಗೊಂಡು ಎಲ್ಲರೂ ಮುಖ ನೋಡಿ ಅಲ್ಲಿ ಇಟ್ಬಿಡಿ. ಒಬ್ಬೊಬ್ರು ನೋಡೋದು, ಅಲ್ಲಿ ಇಡೋದು, ಹೊರಟೋಗೋದು. ಎಲ್ಲರೂ ನೋಡುವಾಗ ಆಯ್ತು ಅಂದ್ರೆ 1 ನಾಣ್ಯ ಆದ್ರೂ ಹಾಕಿಲ್ಲ, 8 ನಾಣ್ಯ ಆದ್ರೂ ₹1 ನಾಣ್ಯ ಆಗ್ತಕ್ಕಂಥದ್ದು. ಆ ಪೀಡೆ, ಆ ರಾಹು, ಆ ಎಣ್ಣೆ, ಆ ಕೆಟ್ಟದ್ದು ಹೋಗ್ಲಿ ಅನ್ನತಕ್ಕಂಥದ್ದು ಪ್ರತಿ ತಿಂಗಳು ಒಂದು ಶನಿವಾರ ಮಾಡ್ಬೇಕು. ಇಟ್ಟು ಎಲ್ಲರೂ ಆದ್ಮೇಲೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಕಟ್ಟಿ ತಗೊಂಡೋಗಿ ಹನುಮಂತನ ದೇವಸ್ಥಾನದಲ್ಲಿ ಕೊಟ್ಟು ಬಿಡಿ. ಆ ಒಂದು ಬಟ್ಟಲು ಎಣ್ಣೆ ಹಾಗೂ ಪಾತ್ರೆ ಹಾಗೂ ಆ ದುಡ್ಡು, ಆ ಬಟ್ಲು ಏನಿದೆಯಲ್ಲೋ ಆ ಬಟ್ಲು, ಅದರಲ್ಲಿರೋ ಎಣ್ಣೆ, ಅದರಲ್ಲಿರೋ ದುಡ್ಡು ಸಮೇತ
ಒಂದು ಕಬ್ಬು ಬೆಟ್ಟೆ ಹಾಕಿ ಕೊಟ್ಟು ಬಿಡ್ತಕ್ಕಂಥದ್ದು ಮಾಡಿ. ಕಂಪಲ್ಸರಿ ಮನೆಯಲ್ಲಿ ಒಂದ್ಸಲಿ ಆಯಿತು ಅಂದರೆ ಒಂದು ಸುದರ್ಶನ ಹೋಮ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇಫ್ ಇಟ್ ಈಸ್ ಪಾಸಿಬಲ್ ಸುದರ್ಶನ ಉಚ್ಚಾಟನ ಹೋಮವನ್ನೇ ಮಾಡಿಸ್ಲಿಕ್ಕೂ ಪ್ರಯತ್ನ ಮಾಡಿ. ಇಲ್ಲ ಪ್ರತ್ಯಂಗಿರ ಹೋಮವನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಕೆಲವು ಕಡೆ ಪ್ರತ್ಯಂಗಿರ ಹೋಮಗಳು ಮಾಡ್ತಾರೆ ದೇವಸ್ಥಾನಗಳಲ್ಲಿ. ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಗುರುಗಳೇ, ಏನ್ ಮಾಡೋದು? ಅಂತ ಹೋಮಗಳಲ್ಲಿ ಸಾಮೂಹಿಕವಾಗಿ ಹೋಗಿ ಕುಳಿತು ಬಂದರೂ ಸರಿತಾಯಿ, ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಎರಡನೇದು, ಅಷ್ಟಮದಲ್ಲಿ ಕುಜ ಇರೋದು ದಟ್ ಇಸ್ ನಾಟ್ ಎ ವೆರಿ ಗುಡ್ ಸೈನ್ ಫಾರ್ ಮಾಂಗಲ್ಯ, ಮದುವೆ, ಕುಟುಂಬ, ಮನೆ, ಮಕ್ಕಳು ಇವೆಲ್ಲ ನೋಡ್ತವೆ. ಎಲ್ಲೋ ಒಂದು ಆತಂಕ ಹುಟ್ಟಿಸುತ್ತೆ ಅಂತ. ಇಫ್ ಪಾಸಿಬಲ್ ಇನ್ನು ನಿಮಗೆ ಮದುವೆ ಆಗಿಲ್ಲ, ಕನ್ನಿಕಾ ಪೂಜೆ ನವದುರ್ಗಾ ದೇವಸ್ಥಾನ ಲಿಂಗರಾಜಪುರ ಇದೇ 8ನೇ ತಾರೀಕು ವಿಶೇಷವಾಗಿದೆ. 9ನೇ ತಾರೀಕು ಸುವಾಸಿನಿ ಪೂಜೆ ಇದೆ. ಅದು ಮದುವೆ ಆದವರಿಗೆ, ಡೈವರ್ಸ್ ಆದವರಿಗೆ, ಇಲ್ಲ ಡೈವರ್ಸ್ ಯೋಗ ಇದೆ, ಕಳತು ದೋಷ ಇದೆ, ಮುರಿಯುತ್ತಂತೆ ಅಂದುಕೊಳ್ತಕ್ಕಂಥವ್ರಿಗೆ, 2 ಮದುವೆ ಯೋಗ ಅಂತೆ, ಯಾಕೋ ಗಂಡ ಹೆಂಡತಿ ನೆಮ್ಮದಿ ಇಲ್ಲ ಅಂದುಕೊಳ್ತಕ್ಕಂಥವ್ರು ಕೂಡ ಆ ಪೂಜೆ ಮಾಡಿಸ್ಬೋದು. ಆದರೆ ನೀವು ಈ ಒಂದು ಕನ್ನಿಕಾ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡಿ, ವಿಶೇಷ ಆಗುತ್ತೆ. ಇನ್ನು 3ನೇದು, ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ತಪ್ಪದೆ ಸ್ವಾತಿ ನಕ್ಷತ್ರಗಳ ಸಂದರ್ಭದಲ್ಲಿ ಹೋಗಿ ದೀಪ ಹಚ್ತಾ ಬರ್ತಕ್ಕಂಥದ್ದು ಮಾಡಿ. ಮನೆಯಲ್ಲಿ ಆ ಸ್ಕಂದ ಕವಚ ಇಲ್ಲ ಹನುಮಂತ ದೇವರ ಆ ಒಂದು ಉಪಾಸನೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಹನುಮಾನ್ ಕವಚ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಈ ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಒಂದು ಪುಟ್ಟು ಯೋಗ ಕ್ಲಾಸಿಗೆ ಸೇರ್ತಕ್ಕಂಥದ್ದು ಮಾಡಿ. ನಿಮಗೆ ಮದುವೆ ಆದ ಮೇಲೆ ರಾಜಯೋಗ, ಆ ಗುರು ಉಚ್ಚ ಸ್ಥಾನಕ್ಕೆ ಹಂಸಯೋಗದಲ್ಲಿ ಗಜಕೇಸರಿ ಯೋಗದಲ್ಲಿ ಬಂದು ನಿಂತ್ಕೋತಾನೆ. ಆಗ ನಿಮ್ಮ ಈ ಸಮಸ್ಯೆಗಳೆಲ್ಲ ದೂರವಾಗಿ 2014ರಿಂದ 2016 ಒಳಗಡೆ ಮದುವೆ, ಮನೆ, ಮಗು, ಕುಟುಂಬ, ನೆಮ್ಮದಿ ಇವೆಲ್ಲವೂ ಅಷ್ಟು ಭೋಗಗಳು ಕೂಡ ಸಿಗತಕ್ಕಂಥ ಒಂದು ಯೋಗವಾಗಿ ಮಾರ್ಪಾಡಾಗ್ತಕ್ಕಂಥ ಸಮಯ ಬರುತ್ತೆ. ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಪಲ್ಲವಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ಖುಷಿ, ನೀವ್ ಹೇಳ್ತಿದ್ರಿ, ನಮ್ಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಯಾಕಂದ್ರೆ ನಾವೆಲ್ಲರೂ ಅನ್ಕೊಂಡಿದ್ ಪ್ರಕಾರ ಹಸಿಮೈ ಅಂದ್ರೆ ಬಾಣಂತಿಯರಿಗೆ ಅಥವಾ ಹೊಸದಾಗಿ ಮದುವೆ ಆಗಿರೋರ್ಗೆ, ಋತುಮತಿ ಆಗಿರೋರ್ಗೆ ಆ ತರ, ಅಥವಾ ಸೂತಕ ಇದ್ದವ್ರಿಗೆ ಹಸಿಮೈ ಅನ್ಕೊಂಡಿದ್ವಿ. ಆದ್ರೆ ನೀವ್ ಹೇಳ್ತಿದ್ರಿ ಹೊಸ ಜಾಗಕ್ಕೆ ನಾವು ಹೋದ್ರೂ ಕೂಡ ಅದು ಹಸಿಮೈ ಲೆಕ್ಕನೇ. ಸ್ವಲ್ಪ ಹುಷಾರಾಗಿರ್ಬೇಕು. ಮುನ್ನೆಚ್ಚರಿಕೆ ಏನ್ ತಗೋಬೇಕು ಗುರುಜಿ? ಖಂಡಿತ ಮುನ್ನೆಚ್ಚರಿಕೆ ಅನ್ನತಕ್ಕಂಥದಕ್ಕಿಂತ ಮೊದಲು ಇದನ್ನ ನೆನಪಿಟ್ಕೊಳ್ಳಿ. ಹೊಸ ಮನೆಗೆ ಹೋದ್ರಿ, ಬಾಡಿಗೆ ಮನೆ ಆದ್ರೂ ಚಿಂತೆ ಇಲ್ಲ, ಲೀಸ್ ಮನೆಗೆ ಹೋದ್ರಿ, ಎಸ್ಪೆಷಲಿ ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋದ್ರಿ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋದ್ರಿ, ಅಲ್ಲೊಂದು ಸಣ್ಣ ವೈಬ್ರೇಷನ್ ನಡೆಯುತ್ತೆ. ನೋಡ್ತಾರೆ ಹೀಗೆ ನಿಮ್ ಸುತ್ತಮುತ್ತಲಿರೋರು. ದಿಢೀರ್ ಅಂತ ನಿಮ್ಗೊಂದು ಪ್ರಮೋಷನ್ ಬಂತು. ಆ ಫಸ್ಟ್ 15 days to 48 days ಇರುತ್ತಲ್ಲ, ನಿಮ್ಮನ್ನ ಕಟ್ ಹಾಕುತ್ತೆ. ದಿಢೀರಂತ ಒಂದು ಇನ್ಕ್ರಿಮೆಂಟ್ ಆಯ್ತು, ಎಲ್ಲ ಈ ರೀತಿ ನೋಡ್ತಕ್ಕಂಥದ್ದು. ಹಾಗೇನೋ ಒಂದು ನಡೆಯುತ್ತೆ ನೋಡಿಬೇಕಾದ್ರೆ. ಈ ಗರ್ಭಿಣಿ ಆದಾಗ್ಲೂ ಅಷ್ಟೇ. ಅದಕ್ಕೆ ಹೇಳ್ತೇವೆ, ಯಾರಿಗೂ ಹೇಳ್ಬೇಡ್ರಪ್ಪ, ಸ್ವಲ್ಪ ಗುಟ್ಟಾಗಿಡಿ. ಗೊತ್ತಾದಾಗ ಗೊತ್ತಾಗ್ಲಿ. ಹೊಸ ಗಾಡಿ ತಗೊಂಡಿರ್ತೀರ, ಆ ಫಸ್ಟ್ 15 days to 48 days ನೋಡಿ, ಯಾರೇ ಗಾಡಿ ತಗೊಂಡಿರ್ಲಿ ಒಂದ್ ಜರ್ಕ್ ಆಗ್ಲೇಬೇಕು. ಯಾರೋ ಅಡ್ಡ ಬರೋದು, ಏನೋ ಒಂಥರ ನಮ್ಗೆ ಭ್ರಮಾಲೋಕದಲ್ಲಿದ್ದಾಗ ಮಾಡಿಸ್ತಕ್ಕಂಥದ್ದಾಗುತ್ತೆ. ಹೊಸದಾಗಿ ಮದುವೆ ಆದಾಗ್ಲೂ ಅಷ್ಟೇ. ಹೊಸ ಮನೆ ಕಟ್ಟಿ ನೀವು ಮನೆಗೆ ಹೋಗಿ 15 days to 48 days ಒಳಗಡೆ ಒಂದು ಜರ್ಕ್ ಆಗ್ಬೇಕು. ಒಂದು ಪೆಟ್ಟೋ, ಒಂದು ಗಲಾಟೆನೋ, ಒಂದು ಕಿರಿಕಿರಿನೋ, ಒಂದು ಟೆನ್ಷನೋ, ಒಂದು ಜಗಳನೋ, ಒಂದು ಮುನಿಸೋ ಆಗ್ಬೇಕು. ಇದು ಖಂಡಿತ. ಕೆಲಸ ಬಿಟ್ಟು ಹೋಗುವ ಆ ಕೊನೆಯ 15 ದಿನಗಳಲ್ಲೂ ಅಷ್ಟೇ ಏನಾದ್ರೂ ಒಂದು ಡಿಸ್ಟರ್ಬೆನ್ಸ್ ಬರುತ್ತೆ. ಆರೋಗ್ಯ ಕೆಡೋದು, ಡಿಸ್ಟರ್ಬೆನ್ಸು, ಕಿರಿಕಿರಿನೋ ಏನೋ ಒಂದು ತೋರಿಸ್ಕೊಟ್ಬಿಡುತ್ತೆ. ಕೆಲವ್ರು ಒಳ್ಳೇದ್ ಬಯಸ್ತಾರೆ, ಕೆಲವ್ರು ಕೆಟ್ಟದ್ ಬಯಸ್ತಾರೆ. ನೆನ್ಪಿಡಿ, ಎಲ್ರೂ ಒಳ್ಳೇದ್ ಬಯಸ್ತಾರೆ ಅಂತ ಅನ್ಕೋಬೇಡಿ, ಎಲ್ರೂ ಕೆಟ್ಟದ್ ಬಯಸ್ತಾರೆ ಅಂತ ಅನ್ಕೋಬೇಡಿ. ಆದ್ರೂ ಕೆಲವ್ರು ಒಳ್ಳೇದ್ ಬಯಸ್ತಾರೆ, ಕೆಲವ್ರು ಕೆಟ್ಟದ್ ಬಯಸ್ತಾರೆ. ಇನ್ನು ಕೆಲವೊಂದು ಸ್ಥಳಗಳು, ಈ ಒಂದು ನಾನು ಆಗ್ಲೇ ಹೇಳ್ತಿದ್ದೆ, ಈ ಶವದ ಮನೆ, ರುದ್ರಭೂಮಿ, ಗ್ರಹಣ ಕಾಲಗಳು, ಅದರಲ್ಲೂ ಮಠ ಮಧ್ಯಾಹ್ನ ಈ ಕೆರೆಯ ಬಯಲು, ನದಿ ಬಯಲಲ್ಲ, ಕೆರೆಯ ಬಯಲು, ದಕ್ಷಿಣಾಯಣದ ಆ ಒಂದು ಪುಣ್ಯಕಾಲ ಆರಂಭ, ಗೋಧೋಳಿ ಸಮಯ, ಸಂಜೆ ಹೊತ್ತು. ಅದಕ್ಕೆ ಸಂಜೆ ಹೊತ್ತು ದೀಪ ಹಚ್ಚೋದು. ಗೋಧೋಳಿ ಹೊತ್ತಿನಲ್ಲಿ ದೀಪ ಹಚ್ಚಬೇಕು ಅನ್ನತಕ್ಕಂಥ ಮಾತು ಹೇಳೋದೇ ಅದಕ್ಕೆ. ಇನ್ನು 3 ದಾರಿ ಸೇರುವ ಜಾಗ, ಇನ್ನು ಆ ಒಂದು ಹೆಣ್ಮಕ್ಳು ಅತಿ ಮುಖ್ಯವಾಗಿ ಆ ಸೈಕಲ್ಸ್ ಆದಂತ ಒಂದು 3 ಇಲ್ಲ 4 ದಿನಗಳು, ಎಸ್ಪೆಷಲಿ
ಆ ವಯಸ್ಸಿಗೆ ಬರ್ತಾರಲ್ವಾ ಪುಟ್ಟ ಹೆಣ್ಣು ಮಕ್ಕಳು, ಆ ಒಂದು 11-12ನೇ ವಯಸ್ಸಿನಲ್ಲಿ ಆ ಮೊದಲ ಆ 4 ದಿನಗಳು ಹಸಿಮೈ ಎಲ್ಲೂ ಕಳಿಸೋದಿಲ್ಲ, ಕಣ್ಣಿಟ್ಟು ನೋಡ್ಕೋತ, ಗೊತ್ತಾಗಲ್ಲ ಮಕ್ಕಳು, ಅದು ಇರುತ್ತೆ, ಏನೋ ಕಳೆ ಬಂದಿದೆಯಲ್ಲ ಮಗುಗೆ ಗೊತ್ತಾಗ್ಬಿಡುತ್ತೆ. ಹಿರಿಯರು ಹೇಳ್ತಾರೆ, ನಾವು ನೋಡಿದ್ದೇವೆ, ಈ ಮಗು ಕೂತ್ಕೊಳ್ಳುತ್ತಪ್ಪ ಇನ್ನೊಂದು 2-3 ದಿನ, ಇನ್ನೊಂದು 2-3 ವಾರ ಅನ್ನತಕ್ಕಂಥದ್ದು. ಆ ಸೂಕ್ಷ್ಮ ಅವರ ಅನುಭವ ದೊಡ್ಡದು, ಹಾಗೇ ಆಗಿರುತ್ತೆ ಅದೊಂದು. ಇನ್ನು ಕಂಕಣ ಕಟ್ಟಿದ ಗಂಡು ಹಾಗೂ ಹೆಣ್ಣು, ನಾನು ಆಗ್ಲೇ ಹೇಳಿದ್ನಲ್ಲ, ಮದುವೆಗೆ ಅರ್ಶನ ಬೀಳ್ತಿದ್ದಾಗಿ, ಆ ಕಂಕಣ ಕಟ್ಟಿಸ್ತಿದ್ದಾಗಿ ಅವರಲ್ಲೊಂದು ಅಗೋಚರವಾದಂಥ ಅದ್ಭುತವಾದಂಥ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಆ ಮಂತ್ರಶಕ್ತಿ ಸ್ಟಾರ್ಟ್ ಆಗುತ್ತೆ. ಹೀ ಇಸ್ ರೆಡಿ ಸಪ್ತಪದಿ ತುಳಿಯಲಿಕ್ಕೆ. ಅವನಲ್ಲಿ ಒಂದು ಆ ಆಕರ್ಷಣ ಬೇರೆಯವರನ್ನ ಹೀಗೇ ನೋಡಿಸ್ತಿರುತ್ತೆ. ಏನಪ್ಪ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಪ್ಪ ನೋಡಪ್ಪ, ಆ ಒಂದು ಪೇಟ ಎಲ್ಲ ಕಟ್ಕೊಂಡು ಆ ಒಂದು ಮುಖದಲ್ಲಿ ನೋಡಪ್ಪ ಆ ಒಂದು ಕಳೆ ಕಂಕಣ ಬಂದ್ಬಿಡ್ತಪ್ಪ, ಅವನಿಗೆ ಕಂಕಣ ಬಲ ಅನ್ನತಕ್ಕಂಥದ್ದು. ಅದಕ್ಕೆ ಮದುವೆ ಆದ 15 ದಿನ, ಮದುವೆ ನಂತರ 15 ದಿನ, ಮದುವೆ ಮೊದಲು 15 ದಿನ ಎಲ್ಲೂ ಕಳಿಸಲ್ಲ, ಮದುವೆ ನಂತರ 15 ದಿನ ಕಳಿಸೋಲ್ಲ. ಅಯ್ಯೋ ನೀವು ನಂಬೋದಿಲ್ಲ, ಕೆಲವೊಂದು ಹಳ್ಳಿಗಾಡುಗಳಲ್ಲಿ ಈಗಲೂ ನಿಯಮ ಇದೆ. ಕೆಲವೊಂದು ಮನೆತನಗಳಲ್ಲಿ ಮಗುವಾದ 3 ವರ್ಷದವರೆಗೂ ಆ ಹೆಣ್ಣು ಮಗುನ ಎಲ್ಲೂ ಕಳಿಸಲ್ಲ. ಪಿಕ್ಚರ್ ಬೇಡಮ್ಮ, ಮನೇಲಿರು. ತಾಯಿ ಎದೆ ಹಾಲು ಕುಡಿತಿರುತ್ತೆ, ಆ ಮುಖದಲ್ಲಿ ಆ ಆನಂದ ಇರುತ್ತೆ, ಆ ಮಗು ಜೊತೆಲೇ ಇರ್ತಾಳೆ ತಾಯಿ, ಆ ಮುಖದಲ್ಲಿ ಒಂದು ಅದ್ಭುತವಾದಂಥ ಕಳೆ ಬಂದ್ಬಿಟ್ಟಿರುತ್ತೆ. ಬೇಡಮ್ಮ ಅಂತಾರೆ, ಕಳಿಸೋಲ್ಲ. ನೀವು ನಂಬೋದಿಲ್ಲ, ಅದು ಎಷ್ಟೋ ಜನ ಶಾಪ ಹಾಕ್ತಾರೆ, ನಮ್ಮನ್ನ ಎಲ್ಲೂ ಕಳಿಸಲ್ಲ, ಎಲ್ಲೂ ಕರ್ಕೊಂಡು ಹೋಗಲ್ಲ, ಬೇಕು ಅಂತ ಕಟ್ಟಾಕ್ತಾರೆ, ಮಗು ಆಗಿದೆ ನಮ್ಮ ಬಾಳೆಲ್ಲ ಹೋಯ್ತು. ಅಲ್ಲ, ಅಲ್ಲೊಂದು ಮಹಾಶಕ್ತಿಯ ಚೈತನ್ಯದ ಉಗಮ ಆಗಿರುತ್ತೆ. ಅದು ಇನ್ನೊಬ್ಬರ ಕಣ್ಣು ಕುಕ್ಕಿ ಆ ಮಗುವಿಗೋ ನಿಮಗೋ ಆ ಕುಟುಂಬಕ್ಕೋ ಏನೋ ಒಂದು ಮಹಾಮಾರಿ ತಟ್ಟು ಬಿಡುತ್ತೆ ಅಂತ ಕಳಿಸಲ್ಲ, ಕರ್ಕೊಂಡು ಹೋಗಲ್ಲ. ದೊಡ್ಡವ್ರು ಹೇಳಿದ ಮಾತು ಕೇಳಿ, ಅಷ್ಟೇ ದೊಡ್ಡ ಪರಿಹಾರ. ಬೇಡ ಮಾಡಬೇಡಿ, ತುಂಬ ದೊಡ್ಡದಾಗಿ ಫಂಕ್ಷನ್ ಮಾಡಬೇಡಿ, ತುಂಬ 10 ಜನದ ನಡುವೆ ಕಾಣಿಸ್ಕೋಬೇಡಿ, 10 ಜನದ ನಡುವೆ ಬೆರೀಬೇಡಿ, 10 ಜನರ ಜೊತೆ ಮಾತಾಡಬೇಡಿ, ಜಸ್ಟ್ ಕೀಪ್ ಇಟ್ ವೆರಿ ಲೋ ಪ್ರೊಫೈಲ್ ಅನ್ನತಕ್ಕಂಥದ್ದು. ಅಷ್ಟು ಮಾಡ್ಕೊಂಡ್ರೆ ಸಾಕು, ಅಷ್ಟು ಮಾಡ್ಕೊಂಡ್ರೆ ಸಾಕು. ಮನೆಯಲ್ಲಿ ಏನು ಸಂಪ್ರದಾಯ, ಅವರವರ ಹಸಿಮೈಗೆ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಪ್ರದಾಯ ಇದೆ, ಅದನ್ನೇ ಫಾಲೋ ಮಾಡಿ. ಪ್ಲೀಸ್ ಕೇರ್ಫುಲ್. ಸುಮ್ಮನಿರಿ, ತನ್ನ ಪಾಡಿಗೆ ಪ್ರಕೃತಿ ಕರ್ಕೊಂಡು ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಗುರುಜಿ, ಈಗೇನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ಈ ಒಂದು ಸಪ್ತಮುಖಿ ರುದ್ರಾಕ್ಷಿಯ ಒಂದು ಪ್ರಭಾವಗಳ ಬಗ್ಗೆ ಹೇಳ್ತಿದ್ದೆ. ಸಪ್ತಮುಖಿ ಅಂತ ಹೇಳಿದ್ರೇನೆ ನಿಜವಾಗ್ಲೂ ಇದೊಂಥರ ಆರೋಗ್ಯಮುಖಿ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅದರಲ್ಲೂ ನೋಡಿ, ತಪ್ಪು ತಿಳ್ಕೋಬೇಡಿ. ಕೆಲವರು ನಂಬ್ತಾರೆ, ನಂಬಿದವರಿಗೆ ದೇವರುಂಟು, ನಂಬದಿರೋರಿಗೆ ದೇವರಿಲ್ಲ ಅಷ್ಟೇ. ಕೆಲವರು ನೋಡಿ ನೆರಳನ್ನು ನೋಡಿ ದೇವರು ಅನ್ಕೋತಾರೆ. ಕೆಲವರು ನಾವುಗಳು, ಒಬ್ಬೊಬ್ರು ನಾವು ಏನಂದ್ರೆ ಒಂದು ಮರದಲ್ಲೂ, ಒಂದು ಕಲ್ಲಲ್ಲೂ, ಒಂದು ನೀರಲ್ಲೂ, ನೋಡಿ ಒಂದು ನೀರಿಗೂ ಹೆಸರಿಟ್ಟಿದೆ, ಕಾವೇರಿ, ಗಂಗಾ, ಯಮುನಾ, ಸರಸ್ವತಿ, ಈ ತರ ಒಂದು ನದಿಗೂ ಹೆಸರು, ಒಂದು ಕೆರೆಗೆ ಹೆಸರು, ಭಾಗೀರಥಿ ಕೆರೆ ಅಂತೆ. ಈ ರೀತಿ ಪ್ರತಿಯೊಂದಕ್ಕೂ ಒಂದೊಂದು ರೂಪ ಕೊಟ್ಟು ನಾವು ದೇವರನ್ನು ಪೂಜೆ ಮಾಡ್ತೇವೆ. ನಂಬದವರಿಗೆ, ನಂಬದಿರೋರಿಗೆ ದೇವರಿಲ್ಲ, ಇಟ್ಸ್ ಓಕೆ. ಅವನು ಹಾಗೆ ಹೋಗೋದು, ನಾವು ಹಾಗೆ ಹೋಗೋದು, ದೇರ್ ಇಸ್ ನಥಿಂಗ್ ಡಿಫ್ರೆನ್ಸ್. ಆದರೂ ನಂಬತಕ್ಕಂಥವರಿಗೆ ಅದರಲ್ಲೂ ಗಾಳಿ ಚೇಷ್ಟೆ, ಮೋಹಿನಿ ಚೇಷ್ಟೆ, ಶಾಕಿನಿ ಚೇಷ್ಟೆ, ಡಾಕಿನಿ ಚೇಷ್ಟೆ, ಬಾಲಗ್ರಹ ದೋಷ, ಪ್ರೇತ ದೋಷ, ಈ ತರ ಏನೋ ಒಂದು ಆತಂಕ ಪಡ್ತಕ್ಕಂಥದ್ದು ಮಾಡ್ತಾರೆ. ನೋಡಿ, ಶಾಕಿನಿ ಅಂದ್ರೆ ಒಂಥರ, ಡಾಕಿನಿ ಅಂದ್ರೆ ಒಂಥರ, ಮೋಹಿನಿ ಅಂದ್ರೆ ಒಂಥರ. ಅದನ್ನೆಲ್ಲ ಹೇಳಿದ್ರೆ ನಿಮ್ಮಲ್ಲಿ ಭಯ ತುಂಬಿಸ್ದಾಗ ಆಗುತ್ತೆ, ಅದೆಲ್ಲ ಬೇಡ. ಒಟ್ಟಿನಲ್ಲಿ ಇದು ಇದಾವೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಎಲ್ಲಿ ಒಳ್ಳೇದಿದೆ ಅಂದಮೇಲೆ ಕೆಟ್ಟದಿರ್ಲೇಬೇಕು. ಇವಾಗ ನೋಡಿ, ನಾವು ಕೆಲವೊಂದು ಏನ್ ಹೇಳ್ತೀವಿ, ಪುಣ್ಯಾತ್ಮಪ್ಪ ಹೋಗಿದ ತಕ್ಷಣ ಒಂದ್ ಬಗ್ಸು ತುಂಬಾ ಕಾಳು ಕೊಟ್ಟು ನೀರು ಕೊಟ್ಟಪ್ಪ, ಚೆನ್ನಾಗಿರ್ಲಿದ್ದೇವೆ. ಅಯ್ಯೋ, ಅವನ ಮನೆಗೆ ಹೋಗಿದ್ದು ಏಂಜಲ್ ಕೈಯಲ್ಲೂ ಅವನ ಕೈ ಹೆಂಗ್ ನೀವು ಹೋಗಿ ಅನ್ನಲ್ಲಪ್ಪ ಅವನು. ಅಯ್ಯೋ, ಇರೋದು ನಮ್ಮ ಹತ್ರ ಕಿತ್ಕೋತಾನಪ್ಪ ಅವನು, ಬರೀ ಸುಳ್ಳು ಮನುಷ್ಯ, ಸುಳ್ಳಿನ ಬದುಕು ಅವನು ಅಂತೆಲ್ಲ ಮಾತಾಡ್ಕೋತೇವೆ. ಹಾಗೆ ಈ ತರದ ಒಂದು ಕೆಲವೊಂದು ಚೇಷ್ಟೆಗಳಾದಾಗ ಎಲ್ಲಾದ್ರೂ ಹಸಿಮೈ ಏನಾದ್ರೂ ಇತ್ತ, 3 ದಾರಿ ಏನಾದ್ರು ದಾಟಿದ್ನ, ಒಬ್ನೇ ಎಲ್ಲಾದ್ರೂ ಹೋಗಿದ್ರ, ಮೈಗೆ ನೀರೇನಾದ್ರು ಹಾಕೊಂಡೋಗಿ ಹೊರಗಡೆ ಹೋಗಿದ್ರ, ಏನಾದ್ರು ಸಿಹಿಗಿ ತಗೊಂಡ್ ಬರ್ಬೇಕಾದ್ರೆ ಏನಾದ್ರು ಹೋಗಿದ್ರ, ಅಷ್ಟೊತ್ತಲ್ಲಿ ಬಂದಿದ್ರ, ಈ ತರದೆಲ್ಲ ಯೋಚನೆ ಮಾಡಿ ಕೇಳ್ತೇವೆ ನಾವು. ಹಾಗೆ ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಪ್ರಯೋಗ ಆಗಿಬಿಟ್ಟಿದೆ, ಇವುಗಳ ಪ್ರಯೋಗ ನಿಮ್ಮ ಮೇಲೆ ತಟ್ಟು ಬಿಟ್ಟಿದೆ ಅಂದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಪ್ತಮುಖಿ ರುದ್ರಾಕ್ಷಿಯನ್ನ ಅತಿ ಮುಖ್ಯವಾಗಿ ದೇವಿ ದೇವಾಲಯಗಳಲ್ಲಿ
ಆ ದೇವಿಗೆ ಮೂಲ ಮಂತ್ರವನ್ನ ಆ ರುದ್ರಾಕ್ಷಿಯಲ್ಲಿ ಜಪ ಮಾಡಿ ದಾನ ಮಾಡಿ ಆ ಕ್ಷಣಕ್ಕೆ ಆ ಒಂದು ನೆತ್ತಿಯ ಮೇಲಿಟ್ಟರೆ ಇಂಥ ಒಂದು ಅಗೋಚರ ಶಕ್ತಿಗಳ ಪೀಡೆ ಹೋಗುವುದು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅದರಲ್ಲೂ ದೇವಿ ಉಪಾಸಕರು, ಮಂತ್ರೋಪಾಸಕರು ಮಂತ್ರವನ್ನ ಯಜ್ಞ ಯಾಗ ಹೋಮಗಳಲ್ಲಿ ಮಾಡುವಾಗ ಕೆಲವೊಂದು ಸಮಯ ಅಪಭ್ರಂಶ ಬಂದ್ಬಿಡುತ್ತೆ. ಆ ಒಂದು ತಪ್ಪಾಗಬಾರದು ಅಂತ ಕೂಡ ಸಪ್ತಮುಖಿ ರುದ್ರಾಕ್ಷನ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲ ಧರಿಸಿರ್ತಾರೆ ಆ ಕ್ಷಣಕ್ಕೆ ಅನ್ನತಕ್ಕಂಥ ಮಾತಿದೆ. ಧರಿಸ್ಕೋಬೇಕು, ತಪ್ಪಾಗಬಾರ್ದು. ಯಾಕೆಂದ್ರೆ ಕರ್ತವ್ಯಗೆ ಒಳ್ಳೇದಾಗ್ಬೇಕು. ಯಾರು ಆ ಹೋಮವನ್ನ ಮಾಡಿಸ್ತಿದ್ದರು ಲೋಕ ಕಲ್ಯಾಣಾರ್ಥವಾಗಿಯೋ, ಕುಟುಂಬ ಕಲ್ಯಾಣಾರ್ಥವಾಗಿಯೋ, ಸಮಾಜ ಕಲ್ಯಾಣಾರ್ಥವಾಗಿಯೋ, ತನ್ನವರ ಒಂದು ಕಲ್ಯಾಣಾರ್ಥವಾಗಿಯೋ ಯಾವುದೋ ಒಂದು ಪೀಡೆ ಪಿಶಾಚುಗಳ ಒಂದು ಬಾಧೆಯಿಂದ ನರಳುತ್ತಿದ್ದರೂ ಕೂಡ ಅಂತ ಸಂದರ್ಭದಲ್ಲಿ ಮಾಡತಕ್ಕಂಥ ಹೋಮ ಯಜ್ಞ ಯಾಗಾದಿಗಳಿಗೆ ಇನ್ನಷ್ಟು ಬಲ ಬರಬೇಕು ಅಂದ್ರೆ ಕರ್ತುವಾದವನ್ನು ಧರಿಸ್ಕೊಂಡು ಕೂಡ ಆ ಒಂದು ಸಮಯದಲ್ಲಿ ದೇವಿ ದೇವಸ್ಥಾನದಲ್ಲಿ ದೇವಿ ಪಾರಾಯಣ ಮಾಡಿದಂಥ ಸಪ್ತಮುಖಿ ರುದ್ರಾಕ್ಷಿಯನ್ನ ಧರಿಸ್ಕೊಂಡ ಬೇಗ ಫಲ. ಆ ಮನೆಯ ಕೆಟ್ಟ ಪೀಡೆಗಳು ಹೋಗುತ್ತೆ, ದೋಷಗಳು ಹೋಗುತ್ತೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಅಷ್ಟು ಒಂದು ಶಕ್ತಿ ಅಂದ್ರೆ ದುಷ್ಟಗ್ರಹಗಳ, ದುಷ್ಟ ಪೀಡೆಗಳ, ದುಷ್ಟ ಜಂತುಗಳ ದೋಷವನ್ನ ತೆಗೀಲಿಕ್ಕೆ ಈ ಒಂದು ದೇವಿ ದೇವಸ್ಥಾನದಲ್ಲಿ ಈ ಒಂದು ಸಪ್ತಮುಖಿ ರುದ್ರಾಕ್ಷಿಯನ್ನ ಕೊಟ್ಟು ದೇವಿ ಪಾರಾಯಣ ಮಾಡಿಸಿ ಅದನ್ನ ಆ ಕಾಲಕ್ಕೆ ತತ್ಕಾಲಕ್ಕೆ ಧರಿಸ್ತಕ್ಕಂಥದ್ದು ಮಾಡಬೇಕು. ಇಲ್ಲ ಅವರು ಅದನ್ನ ಪೂಜೆ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಕಾಶಿ ತೀರ್ಥದಲ್ಲೋ ಇಲ್ಲ ಸಪ್ತಮಾತೃಕೆಯರ ನದಿ ತೀರ್ಥಗಳಿಂದ ಆ ಒಂದು ರುದ್ರಾಕ್ಷಿಯನ್ನ ಪೋಷಣೆ ಮಾಡಿ ಆ ಒಂದು ತೀರ್ಥವನ್ನು ಸೇವೆ ಮಾಡುವುದರಿಂದಲೂ, ದೇಹದ ಮೇಲೆ ಆ ಒಂದು ಮನೆಯ ಮೇಲೆ ಪೋಷಣೆ ಮಾಡುವುದರಿಂದಲೂ ಆ ದುಷ್ಟ ಗ್ರಹಗಳ ಪೀಡೆ, ಆ ಕೆಟ್ಟ ಗ್ರಹಗಳ ಪೀಡೆ, ಆ ಮನೆಯಲ್ಲಿ ಆಗ್ತಿರ್ತಕ್ಕಂಥ ಅನಾಚಾರ, ಮನೆಯಲ್ಲಿ ಆಗುತ್ತಿರತಕ್ಕಂಥ ಒಂದು ಏನೋ ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ಪೀಡೆಗಳ ದೋಷದಿಂದ ಹೊರಗಡೆ ಬರ್ತಾರೆ ಅನ್ನತಕ್ಕಂಥ ಮಾತಿದೆ. ಪ್ರಯತ್ನ ಮಾಡಿ ನೋಡಿ, ಖಂಡಿತ ಇದೆ, ಸುಮ್ಮನೆ ಅಲ್ಲ. ಒಂದೊಂದಲ್ಲ, ಸಪ್ತಮುಖಿ ರುದ್ರಾಕ್ಷಿ ಅಂದ್ರೆ ಇಟ್ಸ್ ಒನ್ ಆಫ್ ದ ಮ್ಯಾಗ್ನೆಟಿಕ್ ಅಂತಾರೆ. ಬಟ್ ಈ ಸಪ್ತಮುಖಿಯನ್ನ ಸಮಾನವಾಗಿ ಪೂಜಾ ಸಂದರ್ಭದಲ್ಲಿ ಅಷ್ಟೇ ಧರಿಸ್ಕೋಬೇಕು. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಅತಿ ಮುಖ್ಯವಾಗಿ ಸಪ್ತಮುಖಿ ರುದ್ರಾಕ್ಷಿಯನ್ನ ತಗೊಂಡು ಪೂಜೆ ಮಾಡಿ ಮತ್ತಲ್ಲೇ ಇಡೋದು ಪೂಜಾ ಸ್ಥಳದಲ್ಲಿ. ಹಾಕೋತೀವಿ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಪೂಜಾ ಸಂದರ್ಭದಲ್ಲಿ ಅಷ್ಟೇ ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು, ಜಪ ಮಾಡೋದು, ಹಾಗೆ ಇಡೋದು, ಧರಿಸುವ ಹಾಗಿಲ್ಲ. ಪೂಜಾ ಸಂದರ್ಭದಲ್ಲಿ ಅದರಲ್ಲೂ ಗೌರಿ ಕುಂದರಿಸಿದಾಗ, ಲಕ್ಷ್ಮಿ ಕುಂದರಿಸಿದಾಗ ನೋಡಿ, ನಾಳೆ ಭೀಮನ ಅಮಾವಾಸ್ಯೆ ವಿಶೇಷವಾಗಿ ಎಲ್ಲಾ ಹೆಣ್ಮಕ್ಳು ರೆಡಿ ಆಗ್ತಿರ್ತೀರ. ಭೀಮಂತರ ನನ್ನ ಗಂಡ ಇರ್ಲಿ, ಭೀಮನ ತರ ನನ್ನ ಗಂಡ ಬಾಹುಬಲವುಳ್ಳವನಾಗ್ಲಿ, ಭೀಮನ ತರ ನನ್ನ ಗಂಡ ಕಾಲು ಹೊತ್ತವನಾಗಲಿ. ಹೌದು, ಭೀಮ ದ್ರೌಪದಿಗೆ ಕಾಲು ಹೊತ್ತಿದ್ದ ಅಂದ್ರೆ ಯಾರು ನಂಬಲ್ಲ. ಆಕೆನ ಅಷ್ಟು ಚೆನ್ನಾಗಿ ಸೈರಂದ್ರಿ ಅಂತಾರೆ, ಸಿಟ್ಟುಗೊಂಡ್ರೆ ಆಕೆ ಕೃಷ್ಣ ಕೂಡ ಭಯ ಬೀಳ್ತಿದ್ನಂತೆ. ಭೀಮಾ ಹೋಗೋ ಹೋಗೋ ಅಂತ. ಅಯ್ಯೋ ಹೋಗಪ್ಪ, ಆ ಬಜಾರಿ ಹತ್ರ ಯಾರು ಹೋಗ್ತಾರೆ. ನೆನಪಿಡಿ, ಹೆಣ್ಣಿಗೆ ಗಂಡಿಗೆ ಸಿಟ್ಟು ಬಂದ್ರೆ ಮಾಮೂಲಿ 4 ತದಕ್ತಾನೆ. ಹೆಣ್ಣಿಗೆ ಸಿಟ್ಟು ಬಂತು ಅಂತ ಹೇಳ್ದ ಅಂದ್ರೆ ಎಷ್ಟು ಕೇಸುಗಳಿದಾವೋ ಹೋಗಿ ನೋಡಿ ನೀವು ಬೇಕಾದ್ರೆ. ಎಷ್ಟು ಜನ ಗಂಡಂತನ್ನ ಹಾಕೊಂಡು ಬಾರಿಸ್ಬಿಟ್ಟಿರ್ತಕ್ಕಂಥದ್ದು. ನಿಜವಾಗ್ಲು ಅಷ್ಟು ಶಕ್ತಿ ಜಗನ್ಮಾತೆ ರುದ್ರಶಕ್ತಿ. ಅದಕ್ಕೆ ಹೇಳೋದು ಹೆಣ್ಣಿಂದಲೇ ಆರಂಭ, ಹೆಣ್ಣಿಂದಲೇ ಅಂತ್ಯ ಅನ್ನತಕ್ಕಂಥದ್ದು. ಅದು ಬೇಡ. ನಾಳೆ ಭೀಮನ ಅಮಾವಾಸ್ಯ. ಅಂತ ಒಂದು ಭೀಮನಂತ ಗಂಡನ ಒಂದು ಆರಾಧನೆ ಹೇಗೆ ಮಾಡ್ಕೋಬೇಕು, ಉಳಿಸ್ಕೋಬೇಕು, ಸುಮಂಗಲಿತನವಾಗಿರಬೇಕು ಅಂದುಕೊಳ್ತಕ್ಕಂಥ ಹೆಣ್ಮಕ್ಳಿಗೆಲ್ಲ ವಿಶೇಷವಾದಂತ ಮಾಹಿತಿ ಇದೆ. ಅದರ ಜೊತೆಯಲ್ಲೇ ಸಪ್ತಮುಖಿ ರುದ್ರಾಕ್ಷಿಯನ್ನ ಪೂಜೆ ಮಾಡ್ಕೊಳ್ಳೋದ್ರಿಂದ ಅಂತಹ ಒಂದು ತೀರ್ಥ ಸೇವನೆಯಿಂದಲೂ ಕೂಡ ನೀವು, ನಿಮ್ಮ ಮಕ್ಕಳು, ನಿಮ್ಮ ಯಜಮಾನರು, ಕುಟುಂಬ ಎಲ್ಲರೂ ಸಮಾಧಾನವಾಗಿರ್ತೀರಾ, ಸುಮಂಗಲಿತನವಾಗಿರ್ತೀರಾ. ಸಪ್ತ ಮಾತೃಕೆಯರು ಬಂದು ರಕ್ಷಣೆ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ವಿಶೇಷವಾದಂಥ ಒಂದು ಫಲ. ಅದರಲ್ಲೂ ಸಪ್ತಮುಖಿ ರುದ್ರಾಕ್ಷಿ ಧಾರಣದಿಂದ ಸಮಸ್ತ ಸುಮಂಗಲಾದಿ ವಾಯುರೂಪ ಪೀಡಾದಿ ದೋಷಗಳು ಪರಿಹಾರ ಆಗುತ್ತವೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ನಾಳೆ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸಪ್ತಮುಖಿ ರುದ್ರಾಕ್ಷಿ ಎಲ್ಲಾದ್ರೂ ಇದ್ರೆ, ಅಯ್ಯೋ ಇಲ್ವೇ ಗುರುಗಳೇ, ಪರವಾಗಿಲ್ಲಪ್ಪ, ಪರವಾಗಿಲ್ಲ, ಇರುವುದರಲ್ಲೇ ಏನಿದೆಯೋ ಅದರಲ್ಲೇ ಅಡಿಗೆ ಮಾಡ್ತೀನಿ, ಸ್ಪೆಷಲ್ ಗೋಡ್ಬೇಡಿ, ನಿಮಗೆ ಕೊಟ್ಟಿರೋದು ಅಷ್ಟೇ. ಕರ್ಮವನ್ನು ಯಾರೂ ಬದಲಾಯಿಸಲಿಕ್ಕಾಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಆಯ್ತು, ಇರ್ಲಿ. ಇವತ್ತಿನ ದಿನ ಭವಿಷ್ಯದ ವಿಶೇಷತೆಗೆ ಬರ್ಲಿಕ್ಕೆ ನೋಡೇ ಬಿಡೋಣ. ಇವತ್ತು ಬಹು ವಿಶೇಷವಾಗಿ ವಿಜಯನಾಮ ಸಂವತ್ಸರ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ ನಂತರ ಶ್ರಾವಣ ಮಾಸ ಆರಂಭ, ನೆನಪಿಟ್ಟುಕೊಳ್ಳಿ. ಸೊ ಆಷಾಢ ಮಾಸದ ಈ ಒಂದು ಕೊನೆಯ ಇದು ಆ ಪ್ರೀತಿ, ಪ್ರೇಮ, ಆನಂದ
ತುಂಬಾ ಹೊಸದಾಗಿ ಮದುವೆ ಆಗಿರೋ ದೂರ ಇರೋರೆಲ್ಲ ಕಾಯ್ತಿರ್ತೀರ, ಅಬ್ಬಾ ಭೀಮ್ ಅಮಾವಾಸ್ಯೆ ನನ್ನ ಗಂಡನ ಪೂಜೆ ಮಾಡ್ಕೋಬೇಕು, ನನ್ನ ಹೆಂಡತಿನ ನೋಡ್ಬೇಕು ಅನ್ನತಕ್ಕಂಥ ಒಂದು ಆನಂದಕ್ಕೋಸ್ಕರ ಅಂತ ಒಂದು ವಿಶೇಷ ಇವತ್ತು ಸೋಮವಾರ ಬಹು ವಿಶೇಷವಾಗಿ ಪುನರ್ವಸು ನಕ್ಷತ್ರ ವಜ್ರಯೋಗ ಭದ್ರಕರಣದ ದಿನ. ಯಾವ ರಾಶಿಗೆ ವಜ್ರಫಲ ಆ ಒಂದು ಭದ್ರಕರಣ ನೋಡೇ ಬಿಡೋಣ. ಮೇಷರಾಶಿ. ಭದ್ರಕರಣವೇ ಚೆನ್ನಾಗಿದೆ. ಭೂಮಿ, ಮನೆ, ಅದರಲ್ಲಿ ಟೀಚಿಂಗ್ ಲೈನಲ್ಲಿರೋರು, ಇನ್ಶೂರೆನ್ಸ್ ಲೈನಲ್ಲಿರೋರು, ರಿಯಲ್ ಎಸ್ಟೇಟ್ ಲೈನಲ್ಲಿರೋರು, ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು, ಬೇಕರಿ ವ್ಯಾಪಾರಸ್ಥರು, ಡ್ರೈವರ್ಸು, ಆಟೋ ಡ್ರೈವರ್ಸು, ಅದ್ಭುತವಾದಂಥ ಒಂದು ದಿನ ಚೆನ್ನಾಗಿದೆ. ಇಟ್ಸ್ ಕಾನ್ಫಿಡೆನ್ಸ್ ಡೇ. ಆರೋಗ್ಯ ಚೇತರಿಕೆ, ಉದ್ಯೋಗದಲ್ಲಿ ಪರಿಪೂರ್ಣ ತೃಪ್ತ ಕೊಡತಕ್ಕಂಥ ದಿನ. ಇನ್ನು ವೃಷಭ ರಾಶಿ. ನಿಮಗೂ ಅಷ್ಟೇ, ಬಟ್ ದಿಢೀರಂತ ಉದ್ಯೋಗದಲ್ಲಿ ಒಂದು ಬದಲಾವಣೆ ಕೂಡ ಇದೆ. ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್, ಅದರಲ್ಲೂ ಭೂಮಿಗೆ ಮಾಡ್ಬೇಕು ಅಂದ್ಕೊಂಡ್ರೆ ನೋಡ್ಕೊಂಡು ಮಾಡಿ. ಏನಾದ್ರು ಕಾಂಟ್ರವರ್ಸಿ, ಅದಾಟ ಆಗ್ತಕ್ಕಂಥದ್ದು, ಪೇಪರ್ಸ್ ಡಿಲೇ ಆಗೋದು, ಏನಾದ್ರು ಒಂದು ಮನೆ ಬದಲಾಯಿಸ್ತೀರಾ, ಜಾಗ ಬದಲಾಯಿಸ್ತೀರಾ, ಫ್ಲಾಟ್ ತಗೋತೀರಾ, ಕಟ್ಟಿರೋ ಮನೆ ತಗೋತೀರಾ, ಬಾಡಿಗೆ ಮನೆ ಬದಲಾಯಿಸ್ತೀರಾ, ಬಾಡಿಗೆ ಮನೆಗೆ ಹೋಗ್ಬೇಕು, ಅದ್ರಲ್ಲಿ ಬೆನಿಫಿಟ್ ಆಗುತ್ತೆ. ವಾಹನ ತಗೋಬೇಕು, ವಸ್ತ್ರ ತಗೋಬೇಕು, ಯಶಸ್ಸು ನೋಡ್ತೀರಾ. ಕುಟುಂಬದಲ್ಲಿ ವಿಶೇಷ ಭೋಜನ ಕೂಟ. ಮಿಥುನ ರಾಶಿ. ತಂದೆ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಏನಾದ್ರೂ ಶುಗರ್ ಪ್ರಾಬ್ಲಮ್, ಮಂಡಿ ನೋವು, ಸೊಂಟ ನೋವು, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಪಾದಗಳಲ್ಲಿ ಸಮಸ್ಯೆ ತಂದೆಗೆ ಏನಾದ್ರೂ ಇದ್ರೆ ಏರ್ಪೇರಾಗ್ತಕ್ಕಂಥದ್ದು, ಅದು ಸ್ವಲ್ಪ ಹಾಸ್ಪಿಟಲೈಸೇಷನ್, ಓಡಾಟ, ಟೆನ್ಷನ್ ತಂದಿಡ್ತಕ್ಕಂಥ ಒಂದು ಭಾವ ಕೂಡ ಆಗಿಬಿಡುತ್ತೆ. ಮಿಕ್ಕಂತೆ ರಿಯಲ್ ಎಸ್ಟೇಟ್ ನಲ್ಲಿ ಇರ್ತಕ್ಕಂಥವ್ರಿಗೆ, ರಕ್ಷಣಾ ಇಲಾಖೆನಲ್ಲಿ ಇರ್ತಕ್ಕಂಥವ್ರಿಗೆ, ಪೊಲೀಸ್ ಇಲಾಖೆನಲ್ಲಿ ಇರ್ತಕ್ಕಂಥವ್ರಿಗೆ, ಲಾಯರ್ಸ್ ಆಗಿ, ಡೆಂಟಿಸ್ಟ್ ಆಗಿ, ಆರ್ಟಿಸ್ಟ್ ಆಗಿ, ಈ ಡಾನ್ಸರ್ಸ್ ಆಗಿ, ಮ್ಯೂಸಿಷಿಯನ್ಸ್ ಆಗಿ, ಕಲಾವಿದರಾಗಿ ಫ್ಯಾಂಟಾಸ್ಟಿಕ್. ಕಟಕ ರಾಶಿ. ಸ್ವಲ್ಪ ಪ್ರಯಾಣಗಳು ಮಾಡ್ಕೋತೀರಾ ನೀವು. ಸ್ವಲ್ಪ ಬಳಲ್ತೀರಾ. ಉದ್ಯೋಗದಲ್ಲಿ ಒಂಚೂರು ಸ್ಟ್ರೆಸ್, ಎಕ್ಸ್ಟ್ರಾ ಕೆಲಸ ಕೊಡ್ತೀವಿ ಮಾಡ್ರಿ, ಸೊ ನಿಮ್ಗೆ ಮಾಡಕ್ ಇಷ್ಟ ಇಲ್ಲ ಅಂದ್ರೂ ಕೂಡ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೊಡ್ತಾರಪ್ಪ ಅಂತ ಹೇಳಿ ಎಕ್ಸ್ಟ್ರಾ ಮಾಡೋಕೆ ಹೋಗಿ ಸ್ಟ್ರೆಸ್ ಆಗ್ಬಿಡ್ತೀರ. ಸ್ವಲ್ಪ BP, ಶುಗರ್ ಪ್ರಾಬ್ಲಮ್ ಇರೋರು, ವೀಸಿಂಗ್ ಪ್ರಾಬ್ಲಮ್ ಇರೋರು, ಥಂಡಿ ಸಮಸ್ಯೆಯಿಂದ ಬಳಲ್ತಿರ್ತವರು ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಎಣ್ಣೆ ಸ್ನಾನ ಮಾಡ್ಕೊಳ್ಳಿ ಸ್ವಲ್ಪ. ಸಿಂಹರಾಶಿ. ಪರಿಪೂರ್ಣ ರಾಜಯೋಗ. ತುಂಬಾ ದಿನಗಳ ನಂತರ ಮಗುವೊಂದರ ಆಗಮನ, ಮಗು ಮಾಡ್ಕೋಬೇಕು ಅಂತ ಪ್ಲಾನಿಂಗ್ ಮಾಡ್ಕೋತಿರೋರಿಗೆ ಮಗುವಿನ ಒಂದು ಯೋಗವಿರತಕ್ಕಂಥ ಒಂದು ಭಾವ, ವಿಶೇಷ ಸಂತಾನ ಪ್ರಾಪ್ತಿ, ವಿಶೇಷ ಗೌರವ, ಉದ್ಯೋಗದಲ್ಲಿ ವಿಶೇಷ ಮಹತ್ತರವಾದಂಥ ಸ್ಥಾನ ಪಡೆಯತಕ್ಕಂಥ ದಿನ. ಯಾರಾದರೂ ರಕ್ಷೆ ಆಗಿ ಬರ್ತಾರೆ. ಕೆಟ್ಟು ಹೋದ ಮನಸ್ಸು ಸರಿಯಾಗುತ್ತೆ, ಕೆಟ್ಟು ಹೋದ ಮನೆ ಸರಿಯಾಗುತ್ತೆ, ಒಡೆದು ಹೋದ ಮನೆ ಒಂದಾಗುತ್ತೆ. ಇದು ನಿಮ್ಮ ಜಾತಕಕ್ಕೆ. ಏನು ಕನ್ಯಾ ರಾಶಿ. ದಶಮ ಭಾವದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ಉದ್ಯೋಗದಲ್ಲಿ ಯಾರಾದ್ರೂ ಕಿರಿಕಿರಿ ಮಾಡ್ತಾರಪ್ಪ, ಯಾರಾದ್ರೂ ಕಾಲೆಳೆಯೋದು, ನಿಮ್ಮ ಒಂದು ಅಭಿವೃದ್ಧಿಯನ್ನ ಸಹಿಸಲಾರದೆ ಯಾರಾದ್ರೂ ಕಾಲೆಳೆಯೋದು, ಪಿನ್ ಹೊಡಿಯೋದು, ಏನೋ ಒಂದು ಸಂಕಟ ಮಾಡೋದು ಮಾಡ್ತಾರೆ. ನೋಡ್ಕೊಂಡು ಆದಷ್ಟು ಇವತ್ತೇನ್ ಮಾಡಿ ಅಂದ್ರೆ, ಹತ್ತಿರದಲ್ಲೇ ಬಾಬಾ ದೇವಸ್ಥಾನ ಇಲ್ಲ ಸಾಯಿಬಾಬಾ ಮಂದಿರ ಇಲ್ಲ ರಾಘವೇಂದ್ರ ಮಂದಿರ ಇದ್ರೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ. ಒಂದಷ್ಟು ಚಂದನ, ಬರೀ ಬೋಳ್ ಹಣ್ಣಿನಲ್ಲಿ ಕನ್ಯಾ ರಾಶಿಯವರು ಇವತ್ತಿರಬಾರ್ದು. ಇಲ್ಲ ಶಿವಾಲಯವಾದ್ರೂ ಇದ್ರೆ ಒಂದಷ್ಟು ವಿಭೂತಿ ಹಚ್ಕೊಳ್ತಕ್ಕಂಥದ್ದು ಮಾಡಿ. ನಿಮ್ಮ ಒಂದು ನೆಗೆಟಿವಿಟಿ, ಆ ಸುತ್ತಮುತ್ತಲಿರ್ತಕ್ಕಂಥ ಹಸಿತನ ದೂರವಾಗುವುದು, ಸಮಾಧಾನ ಸಿಗ್ತಕ್ಕಂಥದ್ದಾಗುವುದು. ತುಲಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ಕ್ಷೇತ್ರ ದರ್ಶನ, ಹಿರಿಯರ ದರ್ಶನ, ಹಿರಿಯರ ಆಶೀರ್ವಾದ ಇವೆಲ್ಲವನ್ನು ಪಡೆದುಕೊಳ್ತಕ್ಕಂಥ ಒಂದು ದಿನ. ಮಕ್ಕಳಿಂದ ಹೆಸರು, ಮೊಮ್ಮಕ್ಕಳಿಂದ ಹೆಸರು, ಅಜ್ಜನ ಆಸ್ತಿ, ಹಿರಿಯರ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ತುಂಬಾ ದೊಡ್ಡ ಆಸ್ತಿ, ತುಂಬಾ ದೊಡ್ಡ ಹೆಸರು, ತುಂಬಾ ದೊಡ್ಡ ಕೀರ್ತಿ ಹುಡುಕೊಂಡು ಬರ್ತಕ್ಕಂಥ ಒಂದು ಭಾವ, ಸಂಪೂರ್ಣ ಸಂತೃಪ್ತಿ. ವೃಶ್ಚಿಕ ರಾಶಿ. ವಿಶೇಷವಾಗಿ ಅಷ್ಟಮದಲ್ಲಿ ಚಂದ್ರ ಇದ್ರು, ಗುರು ಭಾವದಲ್ಲಿದ್ದಾನೆ. ಗುರು ಕೂಡ ಸೇರಿರುವುದರಿಂದ ಆಕಸ್ಮಿಕವಾಗಿ ಗುರು ದರ್ಶನ, ದೈವ ದರ್ಶನ, ಪ್ರಯಾಣ ಮಾಡುವಂತ ಯೋಗ, ಮನೆ ಕೊಂಡ್ಕೊಳ್ಳೋ ಯೋಗ, ಒಳ್ಳೆ ಮನೆಯಲ್ಲಿ ಏನಾದ್ರೂ ಟೈಲ್ಸ್ ಹಾಕ್ಸ್ಬೇಕು, ಗ್ರಾನೈಟ್ ಹಾಕ್ಸ್ಬೇಕು, ಗೃಹಾರಂಭ ಮಾಡ್ಕೋಬೇಕು,
ಮನೆ ಬದಲಾಯಿಸ್ಕೋಬೇಕು, ಜಾಗ ನೋಡ್ಬೇಕು, ದೊಡ್ಡ ಕೃಷಿ ಜಮೀನ್ ನೋಡ್ಬೇಕು, ಭೂಮಿಗೆ ಸಂಬಂಧಪಟ್ಟಂತದ್ದು ಏನಾದ್ರೂ ಪ್ಲಾನ್ ಮಾಡ್ರಿಪ್ಪ, ಆಗುತ್ತೆ. ಬಟ್ ಕೋರ್ಟ್ ಸಮಸ್ಯೆಗಳೇನಾದ್ರೂ ತಗಾದೆ ಏನಾದ್ರೂ ಇದ್ರೆ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಬಳಲ್ ಬಿಡ್ತೀರ. ಧನುಸು ರಾಶಿಗಂತೂ ಮುಟ್ಟಿದ್ದೆಲ್ಲವೂ ಬಂಗಾರ. ಇವತ್ತು ಗುರುಚಂದ್ರರ ಪೂರ್ಣ ಯೋಗ, ಒಳ್ಳೆ ಹೆಸರು, ಕೀರ್ತಿ, ಏನಾದ್ರೂ ಹೊಸ ಪ್ರಾಜೆಕ್ಟು, ಹೊಸ ಒಂದು ಯೋಜನೆ, ಹೊಸ ಕೆಲಸ, ಹೊಸ ವ್ಯಾಪಾರ, ಹೊಸ ಚಿಂತನೆ ಮಾಡ್ತಿದ್ದೀರಾ, ಪ್ಲಾನಿಂಗ್ ಮಾಡ್ಕೊಳ್ಳಿ. ಪರದೇಶಕ್ಕೆ ಹೋಗ್ಬೇಕು, ಪರಸ್ಥಳಕ್ಕೆ ಹೋಗ್ಬೇಕು, ಅದರಲ್ಲೂ ಡಾಕ್ಟರ್ಸು, ತುಂಬಾ ದೊಡ್ಡ ಲೆಕ್ಚರರ್ಸು, ಪ್ರೀಚರ್ಸು, ಅಡ್ವೈಸರ್ಸು, ಅರ್ಚಕರು, ಪೂಜೆ ಮಾಡೋರು, ಯಜ್ಞ ಯಾಗಾದಿಗಳಲ್ಲಿರ್ತಕ್ಕಂಥವ್ರು, ಕಲಾವಿದರು, ಡೈರೆಕ್ಟರ್ಸು, ಮುಟ್ಟಿದ್ದೆಲ್ಲವೂ ಬಂಗಾರ. ಮಕರ ರಾಶಿ ತುಂಬಾ ದಿನದಿಂದ ಸಾಲು ಓಡಾಡ್ತಿದ್ದೀನಿ ಗುರುಗಳೇ, ತುಂಬಾ ದಿನದಿಂದ ಯಾವುದೋ ದುಡ್ಡು ಓಡಾಡ್ತಿದ್ದೀನಿ ಗುರುಗಳೇ, ಯಾವುದೋ ಒಂದು ಮನೆ ವಿಚಾರಕ್ಕೆ ಕೈ ಹಾಕ್ಬಿಟ್ಟಿದೀವಿ, ಎಲ್ಲಾ ಒದ್ದಾಟ, ಯಾವುದೋ ಒಂದು ಗಾಡಿ ವಿಚಾರಕ್ಕೆ ಹಾಕ್ಬಿಟ್ಟಿದೀವಿ, ಯಾವುದೋ ಒಂದು ಜಾಗ ವಿಚಾರಕ್ಕೆ ಹಾಕ್ಬಿಟ್ಟಿದೀವಿ. ಇವತ್ತು ದಿಢೀರ್ ಅಂತ ಲಾಟ್ರಿ ಹೊಡೆದಾಗ ಯಾವ್ದಾದ್ರು ಸಹಾಯ ಬರುತ್ತೆ. ಇಷ್ಟಕ್ಕೂ 6ನೇ ಮನೆಯಲ್ಲಿ ಚಂದ್ರ ಇದ್ರೂ ಕೂಡ ಗುರು ಜೊತೆ ಸೇರೋದ್ರಿಂದ ವಿಪರೀತ ರಾಜಯೋಗ, ವಿಪರೀತ ಹರ್ಷಯೋಗ, ವಿಪರೀತ ಖುಷಿ ಯೋಗ, ಯಾವ್ದಾದ್ರು ಕುಟ್ಕೋ ಅಂತದ್ದು ಆಗುತ್ತೆ. ನೋಡ್ಕೊಂಡಪ್ಪ, ಲೀಗಲ್ಲು, ಕಾಂಟ್ರವರ್ಸಿ, ಮೋಸ, ಶಾರ್ಟ್ಕಟ್ ಬೇಕಿಲ್ಲ. ಬಿ ಹ್ಯಾಪಿ ವಾಟ್ ಎವರ್ ಯು ಗಾಟ್. ಏನು ಮಾಡೋಕ್ಕಾಗಲ್ಲ, ಹೋಗುವುದು ಹೋಗ್ಲೇಬೇಕು. ಯಾವ್ದಾವ್ದು ಯಾವಾಗ ಹೋಗ್ಬೇಕೋ ಆಗ ಅಂತ ಹೇಳ್ತೇವೆ. ಏನು ಕುಂಭರಾಶಿ ಪೂರ್ಣ ಸಂತೃಪ್ತ. ಕಳೆದು ಹೋದ ರಾಜ ವೈಭೋಗ ಹುಡುಕಿ ಬರುತ್ತದೆ, ಕಳೆದು ಹೋದ ಅಧಿಕಾರ ಹುಡುಕಿ ಬರುತ್ತದೆ, ಕಳೆದು ಹೋದ ಮಕ್ಕಳು ವಾಪಸ್ ಬರ್ತಾರೆ, ಮೊಮ್ಮಕ್ಕಳು ಮನೆ ತುಂಬ್ಕೋತಾರೆ, ಮನೆಯೆಲ್ಲ ಆನಂದವನ್ನ, ಸಂತಸವನ್ನ. ಆಷಾಢ ಕಳೀತು ನಿಮ್ಮ ಜೀವನದಲ್ಲಿ ಕುಂಭರಾಶಿಯವರಿಗೆ. ಏನೋ ಇದ್ದಂತ ಆತಂಕ, ಎದೆಭಾರ ಇದೆಲ್ಲವೂ ದೂರ ಆಗ್ತಕ್ಕಂಥ ಒಂದು ಪ್ರಭಾವ. ಆದರೂ ಮನೆಯಲ್ಲಿ ಅಕ್ಕ ಯಾರಾದ್ರೂ ಇದ್ರೆ ಸ್ವಲ್ಪ ನೆಮ್ಮದಿಯಾಗಿರೋಲ್ಲ. ಅಕ್ಕ ತಂಗಿ ಇದ್ರೆ ಅವ್ರಿಗೊಂಚೂರು ಕೇಳಿ, ಏನ್ರೋ ಪುಟ್ಟ, ಏನಾದ್ರೂ ಹೇಗಿದ್ದೀರೋ, ಏನಾದ್ರೂ ಬೇಕೇನ್ರೋ, ಬಂದ್ರೋ, ಭೀಮ್ ಅಮಾವಾಸ್ಯೆ ಬೇರೆ ನಾಳೆ, ವರಲಕ್ಷ್ಮಿ ಹಬ್ಬ ಬೇರೆ ಬರ್ತಿದೆ, ಬಂದು ಮನೇಲಿ ಅರ್ಶಿನ ಕುಂಕುಮ ತಗೊಂಡೋಗ್ರಿ, ನಿಮ್ದು ಸೇರ್ಲೇಬೇಕು, ನಿಮ್ದೇನಿದೆಯೋ ಅದು ಧೈರ್ಯವಾಗಿ ತಗೊಂಡೋಗಿ, ಇದು ನಿಮ್ಮ ಮನೆ, ಅಮ್ಮ ಇಲ್ಲ ಅಂದ್ರೆ ಏನು, ನಾನಿದ್ದೀನಿ ಅಮ್ಮನ ಸ್ಥಾನದಲ್ಲಿ, ಅಣ್ಣನಾಗಿ ತಮ್ಮನಾಗಿ ತಮ್ಮ ಮಾತು ಕೊಡುವಂತಹ ದಿನ ಇವತ್ತು ಕುಂಭರಾಶಿಯವರಿಗೆ ಅಷ್ಟು ವಿಶೇಷ. ಮೀನರಾಶಿ ಪೂರ್ಣ ಕುಂಭ ಉದ್ಯೋಗದಲ್ಲಿ. ಕಳೆದು ಹೋದ ಉದ್ಯೋಗ, ಹುಡುಕುತ್ತಿರುವ ಉದ್ಯೋಗ, ತುಂಬಾ ದಿನಗಳಿಂದ ಅಲೆದಾಡುತ್ತಿದ್ದೀರಾ. ತುಂಬಾ ದಿನದಿಂದ ಒಂದು ಪ್ರಮೋಷನ್, ಒಂದು ಪೊಸಿಷನ್, ಒಂದು ಇನ್ಕ್ರಿಮೆಂಟ್, ಒಂದು ಚೇಂಜ್ ಆಫ್ ಪ್ಲೇಸ್, ಒಂದು ಚೇಂಜ್ ಆಫ್ ಜಾಬ್, ಒಂದು ಚೇಂಜ್ ಆಫ್ ಮನೆ, ಒಂದು ಚೇಂಜ್ ಆಫ್ ವೆಹಿಕಲ್, ಇವೆಲ್ಲವೂ ಆಗ್ತಕ್ಕಂಥ ಪ್ರಭಾವ ಇದೆ. ಅಷ್ಟು ವಿಶೇಷ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆದಾಗಲಿ. ಗುರುಜಿ, ಹಾಗೆ ನೀವು ತಿಳಿಸ್ಕೊಡ್ತಾ ಇದ್ರಿ ಒಂದು ವಿಶೇಷವಾದ ಸೊಪ್ಪು, ಅದೇ ಸಭಾಕ್ಷಿ ಸೊಪ್ಪು. ಯಾರು ತಿನ್ಬಾರ್ದು, ಹಾಗೆ ಯಾರೆಲ್ಲ ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ರಿ ಗುರುಜಿ. ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತೇವೆ. ಅದಕ್ಕೂ ಮೊದಲು ಈ ಶುಭಂ ವಾಸ್ತು ಬಗ್ಗೆ ಹೇಳ್ಬಿಡ್ತಾನೆ. 18 ಬಾಗಿಲು, ವಿಶೇಷವಾಗಿ ಬಹಳ ಧನವಂತರಾಗುವರು, ಐಶ್ವರ್ಯವಂತರಾಗುವರು, ಅದರಲ್ಲೂ ಅಷ್ಟಭೋಗವನ್ನ ಪಡೆಯುವರು. ಎಷ್ಟು ಜನಕ್ಕೆ ಗೊತ್ತಿದೆ ಅಷ್ಟಭೋಗ ಅಂದ್ರೆ? ಓ, ಅವನಿಗೇನಪ್ಪ ಅಷ್ಟು ಭೋಗದಲ್ಲಿ ಇದ್ದಾನಪ್ಪ ಅವನು ಅಂತ ಹೇಳ್ತೇವೆ. ಅಷ್ಟಭೋಗವೆಂದರೆ ಮೃಷ್ಟಾನ್ನ, ಪ್ರತಿನಿತ್ಯವೂ ಪ್ರತಿ ಕ್ಷಣವೂ 3 ಹೊತ್ತು 4 ಹೊತ್ತು ಮೃಷ್ಟಾನ್ನವನ್ನು ತಿನ್ನುತ್ತಿದ್ದಾನೆ. ಅಂದ್ರೆ ತುಪ್ಪದನ್ನವನ್ನ ತಿಂತಿದ್ದಾನೆ, ಬೆಲ್ಲದನ್ನವನ್ನ ತಿಂತಿದ್ದಾನೆ, ಹಣ್ಣಿನ ಆ ಒಂದು ತಾಂಬೂಲವನ್ನ, ಜ್ಯೂಸನ್ನ, ಹಣ್ಣನ್ನ ಪ್ರತಿ ಊಟದಲ್ಲೂ ಸೇವಿಸ್ತಿರುವುದಕ್ಕೆ ಮೃಷ್ಟಾನ್ನ ಅಂತಾರೆ. ಇಷ್ಟ ವಸ್ತ್ರವನ್ನ ಧರಿಸ್ತಿದ್ದೆ, ನಾವು ನೆನೆಸಿದ ವಸ್ತ್ರ, ಗಂಧವನ್ನ, ಯಾವಾಗ್ಲೂ ಗಂಧದ ಹಾರ, ಗಂಧದ ಮೈ, ಗಂಧದ ವಸ್ತ್ರಗಳು. ಮನೆಗೆ ಹೋಗಿದ ತಕ್ಷಣ ಎಲ್ಲೆಲ್ಲೂ ಗಂಧಮಯ ಅನ್ನತಕ್ಕಂಥ ಆನಂದಮಯ ಅಂತ ಹೇಳ್ತೇವೆ. ಅದು ಕೂಡ ಅಷ್ಟಭೋಗದಲ್ಲಿ ಪ್ರಾಪ್ತಿ ಆಗ್ತಕ್ಕಂಥದ್ದು. ಪುಷ್ಪ, ಮನೆಯೆಲ್ಲ ಪುಷ್ಪದಿಂದ ಅಲಂಕಾರವಾಗಿರುತ್ತೆ. ಆ ಮನೆಯ ಹೆಣ್ಣು ಮಕ್ಕಳಿಗೆ ತಲೆಯಲ್ಲಿ ಸದಾ ಪುಷ್ಪಗಳಿರತಕ್ಕಂಥದ್ದು. ತಾಂಬೂಲವಿರತಕ್ಕಂಥದ್ದು. ಊಟ ಆಗಿದ ತಕ್ಷಣ ತಾಂಬೂಲ ಇಟ್ಟಿರ್ತಾರೆ. ಎಷ್ಟೋ ಮನೆಯಲ್ಲಿ ಇವತ್ತು ಊಟನೇ ಇಡಲ್ಲಪ್ಪ, ಕರಿಯೋದೇ ಇಲ್ಲ. ನಾವೆಲ್ಲೋ ಹೊರಗಡೆ ಹೋಗ್ತಿದ್ದೀವಿ ಸರ್, ಯಾರೋ ಮನೆಗೆ ಬರ್ತಾರೆ ಅಂತ ಹೇಳಿದ ತಕ್ಷಣ, ಬಂದಿದ ತಕ್ಷಣ ಒಂದು 10 ನಿಮಿಷ 15 ನಿಮಿಷ ಒಂದು ಕಾಫಿ ಕೊಡ್ತಾರೆ, ಒಂದು ಲೋಟ ಹಾಲು ಕೊಡ್ತಾರೆ. ಆಮೇಲೆ ನಾವೆಲ್ಲೋ ಹೊರಗಡೆ ಹೋಗೋ ಕಾರ್ಯಕ್ರಮ ಇತ್ತು, ಬೇಜಾರು ಮಾಡ್ಕೊಬಿಡಿ, ಇನ್ನೊಂದ್ಸಲಿ ಬನ್ನಿ, ಜಾರ್ಕೊಳ್ಳೋ ಬಾತು. ಏನ್ ಮಾಡ್ತೀರಾ? ಆದ್ರೆ 18 ಬಾಗಿಲಿನ ಮನೆ ಇರುವ ಯಜಮಾನನ ಮನೆಗೆ ಹೋದ್ರೆ, ಕಟ್ಟಿರುವಂತಹ ಮನೆಗೆ ಹೋದ್ರೆ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಅವರು ನಿಮಗೆ ಇದೆಲ್ಲವನ್ನು ಕೊಡತಕ್ಕಂಥ ಯೋಗವುಳ್ಳವರಾಗಿರ್ತಾರೆ. ಅಷ್ಟು ಒಳ್ಳೆ ಭೋಗದಲ್ಲಿ ಇರುತ್ತಾರೆ. ಸ್ತ್ರೀಗಾನ, ಮನೆಯಲ್ಲಿ ಬರೀ ಸ್ತ್ರೀಯರ ಗಾನವೇ.
ಅಷ್ಟಭೋಗದಲ್ಲಿ ಅದೂ ಒಂದು. ಎಲ್ಲರೂ ಹಾಡ್ತಾ ಕುಣಿತಾ ತಮಾಷೆ ಮಾಡ್ತಾ ಅಡಿಗೆಗಳು ಮಾಡ್ತಾ ವಸ್ತ್ರಗಳು ಬದಲಾಯಿಸ್ತಾ ಅಲಂಕಾರ ಮಾಡಿಕೊಳ್ತಾ ಆ ಒಂದು ತುಂಟಾಟ, ಆ ಮುದ್ದಾಟ, ಮಕ್ಕಳಾಟ, ಆನಂದವೂ ಆನಂದವಾಗಿರುತ್ತೆ. ಧನಪ್ರಾಪ್ತಿ ಹಾಗೂ ಸುಖ ಪ್ರಾಪ್ತಿ, ಇದು ಅಷ್ಟಭೋಗಗಳ ಅನ್ನತಕ್ಕಂಥ ಒಂದು ಮಾತು. ಅಂತ ಒಂದು ಅಷ್ಟಭೋಗಕ್ಕೆ ಆಧಿಪತ್ಯವನ್ನ ಉಳ್ಳವನಂತವನಾಗುತ್ತಾನಾದರೆ, ಯಾಕೋ ಕಿರಿಯ ಸೋದರರಿದ್ರೆ ಅವರ ಒಂದು ಹೆಂಡತಿ ಇಲ್ಲ ಅವರ ತಂದೆ ತಾಯಿಯಿಂದ ಸ್ವಲ್ಪ ಕಿರಿಕಿರಿ, ಲೋಭಿಗಳಾಗಿರುತ್ತಾರೆ ಅವರು ಸ್ವಲ್ಪ. ನೋಡಿ ನಿಮ್ಮ ಅಣ್ಣ ಅಷ್ಟು ದುಡ್ಕೋತಾವ್ರೆ, ಪಾಪ ಹೆಣ್ಮಗಳು ಒಳ್ಳೆ ಆಗಿರ್ತಾಳೆ. ಈ 18ರ ಪ್ರಭಾವ ಆಕೆಯ ತಂದೆ ತಾಯಿ ಅಂದ್ರೆ ತಮ್ಮನ ಹೆಂಡತಿಯ ತಂದೆ ತಾಯಿ ಏನಾದ್ರೂ ಚುಚ್ಚತಕ್ಕಂಥದ್ದು, ಹೇಳಿಕೊಡ್ತಕ್ಕಂಥದ್ದು, ಕೆಡಿಸ್ಕೊಡ್ತಕ್ಕಂಥದ್ದು, ಏನಾದ್ರೂ ಒಂದು ಬೆಂಕಿ ಇಡ್ತಕ್ಕಂಥ ಭಾವ ಮಾಡಿಸುತ್ತಾರೆ. ಅದು ಆಗಾಗ ಆ ಗೃಹಸ್ಥನಿಗೆ, ಮನೆಯ ಯಜಮಾನನಿಗೆ ತುಂಬಾ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ನೋಡ್ದ, ನನ್ನವನೇ ಒಂದೇ ತಟ್ಟೆಯಲ್ಲಿ ತಿಂತಿದ್ದೀವಿ, ಎಷ್ಟು ನೋವು ಕೊಡ್ತಿದ್ದಾರೆ ಅನ್ನತಕ್ಕಂಥ ಭಾವ ಅನಿಸುತ್ತೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಕರ್ಮಸ್ಥಿತಿ. ದೇವ್ರು ಇಷ್ಟೆಲ್ಲ ಕೊಟ್ಮೇಲೆ, ಅಷ್ಟು ಭೋಗ ಕೊಟ್ಮೇಲೆ ಒಂದು ಕುಟ್ಕೋದಕ್ಕೆ ಒಂದು ಮುಳ್ಳು ಇರಬಾರ್ದು. ಇರ್ಲಿ. ಸಬ್ಬಸಿಗೆ ಸೊಪ್ಪು ಮನೆ ಮದ್ದಿನ ವಿಚಾರದಲ್ಲಿ ಹೇಳ್ತಾ, ಇದು ಅತಿ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ತಗೋಬಾರ್ದು. ಯಾಕೆ ಅಂದ್ರೆ ತುಂಬಾ ಉಷ್ಣ. ಆದರೆ ಮಲಬದ್ಧತೆಯ ಸಮಸ್ಯೆ ಇರತಕ್ಕಂಥವ್ರು ಸ್ವಲ್ಪ ಸೇವಿಸ್ಬೋದು. ಅದು ಆಫ್ಟರ್ 5 months. ಇದನ್ನ ನೆನ್ಪಿಟ್ಕೊಳ್ಳಿ. ಅದು ಸ್ವಲ್ಪನೇ, ವಾರಕ್ಕೊಂದ್ಸಲಿ ಇಷ್ಟಿಷ್ಟೆಲ್ಲ ಮಾಡ್ಕೊಂಡು ತಿನ್ನೋ ಹಾಗಿಲ್ಲ. ಅದರಲ್ಲೂ ನಿದ್ದೆ ಬರ್ತಿಲ್ಲ ಅಂತ ನಿದ್ರಾಹೀನತೆಯಿಂದ ಬಳಲ್ತಿರ್ತಕ್ಕಂಥವ್ರು ರಾತ್ರಿ ಹೊತ್ತು ಒಂದು ತೇವದ ಬಟ್ಟೆನಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕಿ ಕಟ್ಟಿಬಿಟ್ಟು ಮೂಗು ಹತ್ರ ಚಿಕ್ಕದಾಗಿ ಇಟ್ಕೊಂಡು ಮಲ್ಕೊಳ್ಳಿ. ಗಮ್ಮತ್ತಾಗೇ ನಿದ್ದೆ ಬಂದ್ಬಿಟ್ಟಿರುತ್ತೆ. ಅಷ್ಟು ಒಂದು ವಿಶೇಷ ಈ ಒಂದು ಸಬ್ಬಸಿಗೆ ಸೊಪ್ಪಿನಲ್ಲಿ. ಇನ್ನು ಅದಷ್ಟೇ ಅಲ್ಲ, ಅದರಲ್ಲೂ ಈ ಒಂದು ಎದೆ ಹಾಲು ಕಡಿಮೆ ಇದೆ ಅಂದುಕೊಳ್ಳತಕ್ಕಂಥ ಈ ಒಂದು ಬಾಣಂತಿಯರಿಗೆ ವಿಶೇಷವಾದಂತಹ ಮನೆ ಮದ್ದಿದು. ಇದನ್ನ ಊಟದಲ್ಲಿ ವಾರಕ್ಕೊಮ್ಮೆ ಬೇರೆ ಸೊಪ್ಪುಗಳ ಜೊತೆ, ಬರೀ ಸಬ್ಬಸಿಗೆನೇ ತಿನ್ಬಾರ್ದು, ನೆನ್ಪಿಟ್ಕೊಳ್ಳಿ. 4-6 ಸೊಪ್ಪಿನ ಜೊತೆ ಸಬ್ಬಸಿಗೆನೂ ಸ್ವಲ್ಪ ಹಾಕೊಂಡು ತಿನ್ನೋದ್ರಿಂದ ಎದೆ ಹಾಲು ಉಕ್ಕುವುದು, ಒಳ್ಳೆ ಅಮ್ಮಂದಿರಾಗ್ತಕ್ಕಂಥ ಒಂದು ಭಾವ ಅನ್ನತಕ್ಕಂಥದ್ದು. ಅದರಲ್ಲೂ ಸುಟ್ಟ ಗಾಯಗಳಾಗಲಿ, ಎಡವಿ ಬಿದ್ದ ಗಾಯಗಳಾಗಲಿ, ಇಲ್ಲ ಇತರೆ ಗಾಯಗಳೇ ಆಗಿರಲಿ, ಸಬ್ಬಸಿಗೆ ಸೊಪ್ಪನ್ನ ಅರಿಶಿನದೊಂದಿಗೆ ಅರೆದು ಆ ಬರತಕ್ಕಂಥ ರಸವನ್ನ ತಗೊಂಡು ಆ ಗಾಯಗಳ ಮೇಲೆ, ಮುಖ್ಯವಾಗಿ ಸುಟ್ಟು ಗಾಯಗಳಿಗೆ ಹಚ್ಚಿದ್ರೆ, ಅಡಿಗೆ ಮನೇಲಿ ಏನೋ ಅಡಿಗೆ ಮಾಡ್ತಿದ್ರೆ ತಗೋಕ್ಕಂತ ಎಣ್ಣೆ ಆರ್ಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸಂದರ್ಭದಲ್ಲಿ ಈ ತರ ಮಾಡಿಟ್ಕೊಂಡು ನೋಡಿ, ಆ ಗಾಯ ಬೇಗ ವಾಸಿ ಆಗುತ್ತೆ, ಗುಣ ಆಗುತ್ತೆ, ಕಲೆಗಳು ಕೂಡ ಮಾಯ ಆಗುತ್ತೆ ಅನ್ನತಕ್ಕಂಥ ಒಂದು ಮಾತಿದೆ. ಇನ್ನಷ್ಟಿದೆ ಈ ಸಬ್ಬಸಿಗೆ ಸೊಪ್ಪು ಬಗ್ಗೆ, ಒಂದೊಂದೆಲ್ಲ ಹೇಳ್ಬೇಕಾಗಿರೋದು. ಕೀಲು ನೋವಿಗೆ, ಸಂಧಿ ನೋವಿಗೆ, ಮೂಲವ್ಯಾಧಿಗೆ, ರಾಮ ಒಂದೊಂದಲ್ಲ. ಆಗ ಅದನ್ನ ಅತಿಯಾಗಿಯೂ ಬಳಸಬಾರದು. ಅದನ್ನ ಹೆಂಗ್ ಬಳಸ್ಕೋಬೇಕು ಅಂತ ಮುಂದೊಂದು ದಿನ ಇನ್ನಷ್ಟು ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಒಳ್ಳೇದಾಗ್ಲಿ. ಎಂದಿನಂತೆ ಇಂದು ಕೂಡ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ. ಹಾಗಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತದೆ. ಸರಿಯಾಗಿ ನಾಳೆ ಬೆಳಗ್ಗೆ 8 ಗಂಟೆಗೆ ಓಂಕಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣವಾ. ನಮಸ್ಕಾರ.